ಶ್ರೀಪಾದಂಗಳವರಿಂದ ಶ್ರೀಮದ್ ಭಾಗವತದ ಆಯ್ದ ಪ್ರಸಂಗಗಳು ಎಂಬ ವಿಚಾರವಾಗಿ ವಿಚಾರ ಮಂಡನೆ. ಯಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪುರಾಣಾನಾಂ ಸಾರರೂಪಃ ಶ್ರೀಮದ್ ಭಾಗವತಾಭಿಧಃ ಅಂತ ಭಾಗವತಕ್ಕೆ ಒಂದು ಹೆಮ್ಮೆ ಇದೆ. 17 ಪುರಾಣಗಳನ್ನು ರಚನೆ ಮಾಡಿದ ವೇದವ್ಯಾಸರು ಉಪದೇಶ ಕೊಟ್ಟದ್ದು ರೋಮಹರ್ಷಣ ಎಂಬ ಒಬ್ಬ ಮಹಾಮುನಿಗೆ. ವಸ್ತುತಃ ಅವರ ಹೆಸರು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಅಂದರೆ, ಒಂದು ಉಪನ್ಯಾಸ ಮಾಡಲಿಕ್ಕೆ ಶುರು ಮಾಡಿದರೆ ಕೇಳುಗರ ರೋಮದಲ್ಲಿ ರೋಮಾಂಚನ ಆಗ್ತಿತ್ತಂತೆ, ದೇಹದಲ್ಲಿ. ಅಂತಹ ಒಂದು ಅದ್ಭುತವಾದ ವಾಗ್ಮಿಯಾಗಿರೋದ್ರಿಂದ ಉಗ್ರಶ್ರವಸ್ ಅಥವಾ ಸೂತ ಪುರಾಣಿಕರು ತನ್ನ ತಂದೆಯ ಬಗ್ಗೆ ಹೇಳ್ತಾ ಇತಿಹಾಸ ಪುರಾಣಾನ ಪಿತಾಮೇ ರೋಮಹರ್ಷಣ ಅಂತ ಹೆಮ್ಮೆಯಿಂದ ಹೇಳ್ತಾರೆ. ಹೀಗೆ 17 ಪುರಾಣಗಳು ರಚನೆ ಮಾಡಿದ ವೇದವ್ಯಾಸರಿಗೆ ಒಂದು ದಿವಸ ಸುಮ್ಮನೆ ಕೂತಲ್ಲಿ ಸುಮ್ಮನೆ ಏನೋ ಒಂದು ಯೋಚನೆ ಮಾಡುವ ಹಾಗೆ ಕಾಣಿಸಿತಂತೆ ನಾರದರ ಮುಂದೆ. ನಾರದರು ಹೇಳಿದ್ರಂತೆ, ದೇವೋತ್ತಮನಾದ ನೀನು ಏನು ಯೋಚನೆ ಮಾಡ್ತಾ ಇದ್ದೀಯಾ, ಏನಾಗಿದೆ ಅಂತ ಕೇಳಿದಾಗ, ಏನೋ ಒಂದು ಕೊರತೆ ಕಾಣಿಸ್ತಾ ಇದೆ ನನಗೆ, ಏನೋ ಮಾಡಬೇಕಾದ್ದು ಒಂದು ಇನ್ನೂ ಬಾಕಿ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ಯಥಾ ಧರ್ಮಾದಯೋ ಹ್ಯರ್ಥಾ ಮುನಿವರ್ಯ ಅನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಹ್ಯನುವರ್ಣಿತಃ ಅಂತ ನಾರದರು ಹೇಳುವಂಥ ಮಾತು. ಅಂದರೆ ಧರ್ಮಾರ್ಥ ಕಾಮಮೋಕ್ಷಗಳ ಬಗ್ಗೆ ನೀವು ಹೇಳಿದ್ದೀರಿ, ಬೇರೆ ಬೇಕಾದಷ್ಟು ಗ್ರಂಥಗಳು ಬಂದಿದ್ದಾವೆ, ಆದರೆ ಭಗವಂತನ ಬಗ್ಗೆ ಸೀಮಿತವಾಗಿರ್ತಕ್ಕಂಥ ಒಂದು ಗ್ರಂಥ ರಚನೆ ಮಾಡಬೇಕು ಅಂತ ಹೇಳಿದಾಗ ವೇದವ್ಯಾಸರು ನಾರದರಿಂದ ಹೇಳಿಸಿಕೊಂಡು ರಚನೆ ಮಾಡಿರ್ತಕ್ಕಂಥ ಒಂದು ಗ್ರಂಥ, ಅದೇ ಭಾಗವತ. ಕಲೌ ಕೃಷ್ಣ ಭಕ್ತ್ಯಾ ಕೃಷ್ಣ ಪುರಸ್ಥಿತ ಅಂತ ಒಂದು ಮಾತು ಇದೆ. ಯುಗಧರ್ಮದಲ್ಲಿ ಬೇರೆ ಬೇರೆ ದೇವತೆಗಳ ಉಪಾಸನೆಗೆ ಪ್ರಾಧಾನ್ಯ ಇರುತ್ತೆ. ಈ ಕಲಿ ಯುಗದಲ್ಲಿ ಭಗವಂತನ ಯಾವ ರೂಪಗಳ ಉಪಾಸನೆಗೆ ಹೆಚ್ಚು ಫಲ ಸಿಗುತ್ತೆ ಅಂತ ಕೇಳಿದರೆ, ಒಂದು ಕೃಷ್ಣ ಮಂತ್ರ, ಇನ್ನೊಂದು ವೇದವ್ಯಾಸ ಮಂತ್ರ ಅಂತೆ. ಇದಕ್ಕೇನು ಕಾರಣ ಅಂತ ಕೇಳಿದರೆ, ಕಲಿಯುಗದ ಅನತಿ ಪೂರ್ವದಲ್ಲಿ ಅವತಾರ ಮಾಡಿದ್ದು ಭಗವಂತನದ್ದು 2 ರೂಪಗಳು. ಒಂದು ದ್ವಾಪರ ಯುಗದಲ್ಲಿ ಅಂತ್ಯದಲ್ಲಿ ಮತ್ತು ಕಲಿಯುಗದ ಪ್ರಾರಂಭದಲ್ಲಿ ಅವತಾರ ಮಾಡಿದ್ದು ಶ್ರೀಕೃಷ್ಣ ಅವತಾರ, ಇನ್ನೊಂದು ವೇದವ್ಯಾಸ ಅವತಾರ. ಇದೆರಡು ಭಗವಂತನದ್ದೇ ಅವತಾರಗಳಾದ್ದರಿಂದ ಅನತಿ ಪೂರ್ವದಲ್ಲಿ ಯಾವುದು ಅವತಾರ ಮಾಡಿದೋ ಆ ರೂಪಗಳ ಉಪಾಸನೆಯಿಂದ ಅತಿವೇಗವಾಗಿ ಅನುಗ್ರಹ ಸಿಗುತ್ತೆ ಎಂಬ ಕಾರಣಕ್ಕೆ ಕಲಿಯುಗದಲ್ಲಿ ಈ 2 ಮಂತ್ರಗಳ ಉಪಾಸನೆಗೆ ಹೆಚ್ಚು ಫಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ನಮಗಿಂತ ಪೂರ್ವದಲ್ಲಿ ದ್ವಾಪರ ಅಂತ್ಯ ಮತ್ತು ಕಲಿಯುಗದ ಆದಿಯಲ್ಲಿ ಈ ಅವತಾರ ಆಗಿರೋದ್ರಿಂದ ವೇದವ್ಯಾಸರ ಅವತಾರಕ್ಕೂ ಕೂಡ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಲೌ ಕೃಷ್ಣ ಭಕ್ತ್ಯಾ ಕೃಷ್ಣ ಪುರಸ್ಥಿತ ಅಂತ ಒಂದು ಮಾತು ಇದೆ. ಕಲಿಯುಗದಲ್ಲಿ ಕೃಷ್ಣನ ಉಪಾಸನೆ ಮಾಡಿದರೆ ಕೃಷ್ಣ ಒಲಿದು ಬಿಟ್ಟು ನಮ್ಮ ಮುಂದೆ ಕುಣಿದು ಬಿಡ್ತಾನಂತೆ. ಅದಕ್ಕೋಸ್ಕರ ಪುರಂದರದಾಸರು ಹೇಳ್ತಾರೆ, ಉಡುಪಿಗೆ ಹೋದಾಗ ಅವರು ಉಪಾಸನೆ ಮಾಡಿದಾಗ ಕೃಷ್ಣ ಕುಣಿದಂತೆ ಕಂಡಿತಂತೆ ಅವರಿಗೆ. ಅದಕ್ಕೋಸ್ಕರ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಅಂತ ಕೃಷ್ಣನನ್ನು ವರ್ಣನೆ ಮಾಡ್ತಾರೆ. ಅಂತಹ ವೇದವ್ಯಾಸ ದೇವರು ಕೃಷ್ಣನಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನು ಚಿತ್ರಣವನ್ನು ಕೊಡಬೇಕು ಎಂಬ ಕಾರಣಕ್ಕೆ ಮಹಾಭಾರತದಲ್ಲಿ ಏನು ಹೇಳಿದ್ರು ಅದರ ಉತ್ತರ ಭಾಗವಾಗಿ, ಮಹಾಭಾರತ ಇತಿಹಾಸ ಗ್ರಂಥವಾದರೆ ಅದರ ಉತ್ತರ ಭಾಗವಾಗಿ ಪುರಾಣ ಗ್ರಂಥಗಳಲ್ಲಿ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂಥ ಒಂದು ಅಂತಿಮ ಗ್ರಂಥ ಇದ್ದರೆ ಅದು ಭಾಗವತ ಪುರಾಣ. ಹಾಗಾಗಿ ಭಾಗವತ ಪುರಾಣಕ್ಕೆ ಬಹಳ ಮಹತ್ವ ಇದೆ. ಅದಕ್ಕೋಸ್ಕರ ಪುರಾಣಗಳ ರಾಜ ಅಂತಲೂ ಅದನ್ನು ಕರೀತಾರೆ. ಶ್ರೀಕೃಷ್ಣನ ಕಥೆಗೆ ಮೀಸಲಾಗಿರತಕ್ಕಂಥ ಒಂದು ದಿವ್ಯವಾಗಿರತಕ್ಕಂಥ ಗ್ರಂಥ ಭಾಗವತ ಗ್ರಂಥ. ಎಲ್ಲ ಗ್ರಂಥಗಳನ್ನು ತನ್ನ ತಂದೆಯಾದ
ರೋಮಹರ್ಷನಿಗೆ ಉಪದೇಶ ಮಾಡಿದ ಅಂತ ಉಗ್ರಶ್ರವಸ್ಸು ಹೇಳಿದರೆ, ವೇದವ್ಯಾಸರು ರಚನೆ ಮಾಡಿದ ಭಾಗವತನ ಉಪದೇಶ ಮಾಡಿದ್ದು ಯಾರಿಗೆ ಅಂತ ಕೇಳಿದರೆ ಅದು ಶುಕಮುನಿಗಳಿಗೆ ಅಂತೆ. ತನ್ನ ಪುತ್ರನೇ ಆಗಿರತಕ್ಕಂತಹ ರುದ್ರನ ಅವತಾರವಾಗಿರತಕ್ಕಂಥ ಶುಕಮುನಿಗಳಿಗೆ ಭಾಗವತವನ್ನು ಉಪದೇಶ ಮಾಡಿದರು ಅಂತ ಭಾಗವತವೇ ಹೇಳುತ್ತೆ. ಪದ್ಮಪುರಾಣವು ಕೂಡ ಈ ವಿಷಯವನ್ನು ಹೇಳುತ್ತೆ. ಪ್ರಸಂಗ ಏನು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ. ಪರೀಕ್ಷಿತ ಅಂತ ಹೇಳುವಂಥ ಒಬ್ಬ ಶ್ರೇಷ್ಠರಾದ ರಾಜ, ಪಾಂಡುವಂಶದ ಕಡೆಯ ಕುಡಿಯಾಗಿ ಪಾಂಡವರು 36 ವರ್ಷ ರಾಜ್ಯಭಾರ ಮಾಡಿದ ಮೇಲೆ ತನ್ನ ತಂದೆ ತಾಯಿಗಳು 15 ವರ್ಷದ ಹಿಂದಿನ ತಾಯಿ ಕುಂತಿ ಮತ್ತು ಇತರರು ಧೃತರಾಷ್ಟ್ರ ಮೊದಲಾದವರು ಕಾಳ್ಗಿಚ್ಚಿನಲ್ಲಿ ಮೃತರಾದ ಮೇಲೆ ಆವಾಗಲೇ ಒಂದಷ್ಟು ನೋವಿನಂದು ಕಂಡ ಪಾಂಡವರಿಗೆ ಈ ಕಡೆ ಕೃಷ್ಣನೂ ಕೂಡ ತನ್ನ ಅವತಾರ ಸಮಾಪ್ತ ಮಾಡಿ ಪರಂಧಾಮಕ್ಕೆ ಹೋದ ಅಂತ ಆದ ಮೇಲೆ ಒಂದು ರೀತಿ ಅನಾಥ ಪ್ರಜ್ಞೆ ಬಂತು. ಸಾಕು ನಮಗೆ ಈ ರಾಜ್ಯಭಾರ, ಇನ್ನೇನಾದರೂ ಉತ್ತರಾಪಥಕ್ಕೆ ಹೋಗಿ ಉನ್ನತ ಸ್ಥಾನವನ್ನು ಪಡೆಯಬೇಕು ಅಂತ ಹೇಳುವಂತಹ, ಮೋಕ್ಷದ ಕಡೆ ಸಾಗಬೇಕು ಅಂತ ಹೇಳುವಂಥ ವಿರಕ್ತಿಯನ್ನು ಪಡೆದಾಗ ಅದೇ ಸಂದರ್ಭದಲ್ಲಿ ಅವರಿಗೆ ಅನಿಸಿತು ತನ್ನ ಪುತ್ರನಾಗಿರತಕ್ಕಂತಹ ಪರೀಕ್ಷಿತನಿಗೆ ರಾಜ್ಯದ ಭಾರವನ್ನು ಕೊಡಬೇಕು ಅಂತ. ಹಾಗಾಗಿ ರಾಜ್ಯಭಾರವನ್ನು ಪರೀಕ್ಷಿತ್ ರಾಜ ಒಪ್ಪಿಕೊಂಡ. ಪರೀಕ್ಷಿತನ ಕಾಲದಲ್ಲಿ ಅತ್ಯಂತ ಸುಂದರವಾಗಿ ರಾಜ್ಯಭಾರ ನಡೀತಾ ಇತ್ತು. ಅತಿ ದೀರ್ಘಕಾಲವಾದ ರಾಜ್ಯಭಾರವನ್ನು ಮಾಡಿದ ಮೇಲೆ ಪರೀಕ್ಷಿತ ರಾಜರ ಒಂದು ಸ್ವಭಾವ ಏನು ಅಂದರೆ, ಅವರು ಬೇಟೆಗೆ ಹೋಗಬೇಕಾದ್ದು ಒಂದು ಅವರ ಸ್ವಭಾವ. ಅದರಲ್ಲಿಯೂ ಕೂಡ ಕೆಲವರು ಮೃಗಯ ವಿನೋದ ಅಂತ, ಕ್ರೀಡೆ ಎಂಬುದೊಂದು ವಿನೋದ ಅಂತ ಭಾವಿಸಿ ಹೋದರೆ, ಇನ್ನು ಕೆಲವು ರಾಜರುಗಳು ಅರಣ್ಯದಲ್ಲಿ ತಪಸ್ಸು ಮಾಡತಕ್ಕಂತಹ ಮುನಿಗಳಿಗೆ ಯಾವುದಾದರೂ ಹಿಂಸ್ರ ಪ್ರಾಣಿಗಳಿಂದ ತೊಂದರೆ ಆಗುವುದರಿಂದ ಅವರ ತಪಸ್ಸಿಗೆ ಭಂಗ ಬಂದರೆ ಅದು ರಾಜ್ಯದ ಮೇಲೆ ದುಷ್ಪರಿಣಾಮವನ್ನುಂಟು ಮಾಡುತ್ತೆ. ರಾಜ್ಯ ಅದು ಸೌಭಾಗ್ಯದಿಂದ ಪೂರ್ಣವಾಗಿರಬೇಕಾದ್ರೆ ರಾಜ್ಯದಲ್ಲಿ ಇರತಕ್ಕಂಥ ಮುನಿಗಳು ನಿಷ್ಠರಾಗಿ ತಪಸ್ಸು ಮಾಡಬೇಕು. ಅವರ ಅನುಷ್ಠಾನದ ಫಲವಾಗಿ ರಾಜ್ಯ ಕಾಲಕಾಲಕ್ಕೆ ಮಳೆಯನ್ನು ಮತ್ತು ಬೆಳೆಯನ್ನು ಪಡೆದು ಸುಭಿಕ್ಷವಾಗಿರುತ್ತೆ ಅಂತ ಇದು ಒಂದು ಕ್ರಮ. ಹಾಗಾಗಿ ಅರಾಜಕತೆ ಅಥವಾ ರಾಜ ನಿಲ್ಲದಿರುವಂತಹ ದೇಶದಲ್ಲಿ ಆಸುರ ಶಕ್ತಿ ವಿಜೃಂಭಿಸುತ್ತೆ. ರಾಕ್ಷಸರೇ ಹೆಚ್ಚು ಪ್ರಭಾವವನ್ನು ತೋರಿಸಿಬಿಟ್ಟು ಸಾತ್ವಿಕರಾದ ಋಷಿಗಳಿಗೆ ಸಾಧನೆ ಮಾಡಲಿಕ್ಕೆ ಅಡ್ಡಿ ಮಾಡಿದರೆ ಅದರ ಫಲ ಏನಾಗುತ್ತೆ ಅಂತ ಹೇಳಿದರೆ ರಾಜ್ಯದಲ್ಲಿ ಒಂದು ಅತಿವೃಷ್ಟಿಯಾಗ್ಬೋದು, ಅಥವಾ ಅನಾವೃಷ್ಟಿಯಿಂದ ಅಥವಾ ಭೀಕರವಾದ ರೋಗಗಳಿಂದ ಬಾಧೆ ಆಗಬಹುದು ಎಂಬ ಕಾರಣಕ್ಕೆ ರಾಜರುಗಳು ಬೇಕು ಅಂತ ಪ್ರಾಚೀನರು ಅಪೇಕ್ಷೆ ಪಡ್ತಾ ಇದ್ರು. ರಾಜರಿದ್ರೇ ರಾಜ್ಯ ಸುಭಿಕ್ಷವಾಗಿರುತ್ತೆ, ತಪಸ್ವಿಗಳು ಸಾಧಕರಾಗ್ತಾರೆ, ಹಿಂಸ್ರ ಪ್ರಾಣಿಗಳ ಬಾಧೆ ಅವರಿಗೆ ಬರುವುದಿಲ್ಲ ಅಂತ ಹೇಳೋದು ಕ್ರಮ. ಹಾಗಾಗಿ ಪರೀಕ್ಷಿತ ಈ ಉದ್ದೇಶ ಇಟ್ಟುಕೊಂಡು, ಅಂದರೆ ಯಾವುದಾದ್ರೂ ಕಾಡು ಪ್ರಾಣಿಗಳಿಂದ, ಹಿಂಸೆ ಪ್ರಾಣಿಗಳಿಂದ ಋಷಿಗಳಿಗೆ ತಪಸ್ವಿಗಳಿಗೆ ತೊಂದರೆ ಆಗಿಬಿಟ್ರೆ, ಅವರ ಅನುಷ್ಠಾನಕ್ಕೆ ಬಾಧಕ ಆಗಿಬಿಟ್ರೆ ಅದಕ್ಕೆ ನಾನೇ ಜವಾಬ್ದಾರ. ಆದ್ದರಿಂದ ತನ್ನ ಜವಾಬ್ದಾರಿಯ ಭಾಗವಾಗಿ ಅವನು ಕಾಡಿಗೆ ಅರಣ್ಯಕ್ಕೆ ಹೋಗಿದ್ದ. ಹೋಗಿ ಬೇಟೆಯಾಡಿ ಹಿಂದೆ ಬರ್ತಾ ಅವನಿಗೆ ಬಾಯಾರಿಕೆ ಆಯಿತು, ನೀರಡಿಕೆ ಆಯಿತು. ಸಹಜವಾಗಿ ದೂರ ಪ್ರಯಾಣ ಮಾಡಿದ ರಾಜನಿಗೆ ಆಯಾಸವಾದದ್ದು ಸಹಜ. ಹಾಗಾಗಿ ನೀರು ಬೇಕು ಅಂತ ಅನಿಸಿತು. ತಪಸ್ಸಿನ ಕಾಡಿನ ದಾರಿಯಿಂದ ಬರ್ತಾ ಇರಬೇಕಾದ್ರೆ ಯಾವುದೋ ಒಂದು ಆಶ್ರಮದ ಹತ್ತಿರ ಬಂದಾಗ ಅಲ್ಲಿ ಒಬ್ಬ ಮನುಷ್ಯ ಕೂತಿರೋದು ಕಂಡು ಅವನು ಕೇಳಿದ, ನನಗೆ ಬಾಯಾರಿಕೆ ಆಗ್ತಾಯಿದೆ, ನೀರು ಕೊಡು ಅಂತ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪ್ರತಿಕ್ರಿಯೆ ಇಲ್ಲದೆ ಇರುವ ಕಾರಣಕ್ಕೆ ರಾಜ ಅದನ್ನು ತಪ್ಪು ತಿಳ್ಕೊಂಡ. ಏನು ಅಂದರೆ, ಈ ದೇಶದ ರಾಜನಾಗಿ ನಾನೊಬ್ಬ ಬಂದು ನೀರು ಕೇಳಿದಾಗ ನೀರು ಕೊಡದಷ್ಟು ಅಥವಾ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡದಷ್ಟು ಅಹಂಕಾರ ಬಂತು ಇವನಿಗೆ ಅಂತ ಹೇಳಿ ತಪ್ಪು ತಿಳಿದ ರಾಜ ಅಲ್ಲೇ ಬಿದ್ದ ಹೆಣದ ಸತ್ತ ಸರ್ಪದ ಹೆಣವನ್ನು ಅವನ ಕತ್ತಿಗೆ ಹಾಕಿ ಮುಂದುವರಿದ. ಆಗಲೂ ಆ ವ್ಯಕ್ತಿಗೆ ಗೊತ್ತಾಗಿಲ್ಲ ಏನು ಕಾರಣ ಅಂದರೆ, ಆ ರಾಜನಾಗಿ ನಾನೊಬ್ಬ ಬಂದು ನೀರು ಕೇಳಿದಾಗ ನೀರು ಕೊಡದಷ್ಟು ಅಥವಾ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡದಷ್ಟು ಅಹಂಕಾರ ಬಂತು ಇವನಿಗೆ ಅಂತ ಹೇಳಿ ತಪ್ಪು ತಿಳಿದ ರಾಜ ಅಲ್ಲೇ ಬಿದ್ದ ಹೆಣದ ಸತ್ತ ಸರ್ಪದ ಹೆಣವನ್ನು ಅವನ ಕತ್ತಿಗೆ ಹಾಕಿ ಮುಂದುವರಿದ. ಆಗಲೂ ಆ ವ್ಯಕ್ತಿಗೆ ಗೊತ್ತಾಗಿಲ್ಲ ಏನು ಕಾರಣ ಅಂದರೆ, ಆ ವ್ಯಕ್ತಿ ಅಸಾಧಾರಣವಾದ ವ್ಯಕ್ತಿ. ಅವನ ಹೆಸರು ಶಮೀಕ ಅಂತ. ತುಂಬ ತೀವ್ರವಾದ ತಪಸ್ಸು ಮಾಡ್ತಾ ಇದ್ದ. ಧ್ಯಾನ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿದ್ದ ವ್ಯಕ್ತಿಗಳಿಗೆ ಯಾವುದರದ್ದೇ ಲೋಕದ ಪರಿವೇ ಇರದೇ ಇರುವುದರಿಂದ ಅವನಿಗೆ ಯಾರು ಏನು ಕೇಳಿದರು ಅಂತ ಹೇಳೋದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಅಂಥ ಅಗಾಧವಾದ ಧ್ಯಾನದ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿದ್ದ ಋಷಿಗಳವರು. ಹಾಗಾಗಿ ಮುಂದೆ ರಾಜ ಹೋದ. ಅಷ್ಟೊತ್ತಿಗೆ ಆಶ್ರಮದ ತೀರದಲ್ಲಿ
ಒಂದಷ್ಟು ಮಾಣಿಗಳು ಆಟ ಆಡ್ತಾ ಇದ್ದರು, 4-5 ಜನ. ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಹೇಳಿದ, ನೋಡು ಇಲ್ಲಿ ತಪಸ್ಸು ಮಾಡ್ತಕ್ಕಂತಹ ಒಬ್ಬ ಶಮೀಕ ಎಂಬ ಋಷಿಯ ಕತ್ತಲ್ಲಿ ಸತ್ತ ಸರ್ಪವನ್ನು ಹಾಕಿ ಹೋಗಿದ್ದಾನೆ ಇಲ್ಲಿಯ ರಾಜ ಅಂತ. ಆ 4 ಮಂದಿ ಆಟ ಆಡ್ತಾ ಇರೋ ಹುಡುಗರಲ್ಲಿ ಒಬ್ರಿಗೊಬ್ಬರು ಮಾತಾಡಿಕೊಂಡು, ಇದು ಬಹಳ ಅಪರಾಧ ಮತ್ತು ಅವಮಾನ, ಇಲ್ಲಿಗೆ ಬಿಡಬಾರ್ದು ಆ ರಾಜನನ್ನು ಅಂತ ಮಾತಾಡ್ಕೊಂಡಿದ್ದಾರೆ, ಯೋಚನೆ ಮಾಡಿ ಹುಡುಗರು. ಅದರಲ್ಲಿ ಒಬ್ಬ ಹುಡುಗ ಈ ಋಷಿಯ ಮಗನೇ ಆಗಿದ್ದ, ಅವನ ಹೆಸರು ಶೃಂಗಿ ಅಂತ. ಅವನು ಹೇಳಿದಂತ, ಹೋಗಲಿ ಬಿಡಿ, ಏನೋ ಆಗಿ ಹೋಗಿದೆ, ಸುಮ್ಮನೆ ಇದ್ದು ಬಿಡೋಣ ಅಂತ. ಆಗ ಉಳಿದ 3 ಮಂದಿ ಕೆರಳಿಸಿದ್ರಂತೆ, ನಿನ್ನ ಅಪ್ಪನಿಗೆ ಹೀಗೆ ಆಗಿರೋದು, ನಿನಗೆ ಅಷ್ಟು ಸ್ವಾಭಿಮಾನ ಇಲ್ವಾ, ಅಂಥ ದೊಡ್ಡ ತಪಸ್ವಿಗಳಿಗೆ ಅವಮಾನ ಆದಾಗ ನೀನು ಸುಮ್ಮನೆ ಇದೆಯಾ ಅಂತ ಕೆರಳಿಸಿದ್ರು ಹುಡುಗನನ್ನು ಉಳಿದ 3 ಮಂದಿ ಮಾಣಿಗಳು. ಅವರಿಗೆ ಸ್ವಲ್ಪ ಕೆರಳಿ ಬಿಡ್ತಲ್ಲ, ಹೀಗೆಲ್ಲ ಮಾಡಿದ್ರ ಅಂಥೇಳಿ ಹೋಗಿ ನೋಡಿದಾಗ ಸತ್ಯ ಅದು ಹೇಳಿದ್ದು. ಅವನಿಗೆ ಸಿಟ್ಟು ಬಂತು. ಅಕ್ಷರ ಅಷ್ಟು ಸಿಟ್ಟು ಬಂದಿರಲಿಲ್ಲ ಅವನಿಗೆ, ಇವರು ಈ ರೀತಿ ಮಾಡಿದ್ದು ಸಿಟ್ಟು ಬರಿಸಿದ್ದು. ಸಿಟ್ಟು ಬಂದ ಮೇಲೆ ಶಾಪವನ್ನೇ ಕೊಟ್ಟುಬಿಟ್ಟ. ಯಾವ ವ್ಯಕ್ತಿ ತನ್ನ ತಂದೆಯ ಕತ್ತಿನಲ್ಲಿ ಮೃತ ಸರ್ಪದ ಶರೀರವನ್ನು ಹಾಕಿದ್ದಾನೋ ಅವನು ಇನ್ನು 1 ವಾರದೊಳಗೆ ಸರ್ಪದಶನದಿಂದ ಸರ್ಪ ಕಚ್ಚಿ ಸತ್ತೇ ಹೋಗಬೇಕು ಅಂತ ಶಾಪ ಕೊಟ್ಟುಬಿಟ್ಟ. ಆ ಶಾಪದ ಫಲವಾಗಿ ತುಂಬ ದೊಡ್ಡ ಬಾಧೆಯನ್ನು ಪಡಿಬೇಕಾಯಿತು ಪರೀಕ್ಷಿತ. ಇತ್ತ ಏನಾಯಿತು ಅಂದರೆ, ಶೃಂಗಿ ತಂದೆ ಎಂದು ಕರೆದ. ಯಾವ ಶಮೀಕನಿಗೆ ಒಬ್ಬ ರಾಜ ಕರೆದಾಗ ಕೇಳಿಸ್ಕೊಂಡಿಲ್ವೋ ಅದೇ ಶಮೀಕನಿಗೆ ತನ್ನ ಮಗೆ ಕರೆದಾಗ ಎಚ್ಚರ ಆಯಿತು. ಕೆಲವರು ಇವತ್ತು ವಿಜ್ಞಾನ ಒಪ್ಕೊಳ್ಳುತ್ತೆ, ಗರ್ಭಸ್ಥ ಶಿಶುವಿಗೂ ಕೂಡ ತಾಯಿಯ ಸಂಪರ್ಕ, ತಾಯಿ ಆ ಸಂದರ್ಭದಲ್ಲಿ ಏನು ಕೇಳ್ತಾಳೋ ಏನು ಹೇಳ್ತಾಳೋ ಅದೆಲ್ಲ ಮಗುವಿಗೆ ಸಂಪರ್ಕಕ್ಕೆ ಬರುತ್ತೆ, ಮಗುವಿನಲ್ಲಿ ಸಂಸ್ಕಾರದ ಉದ್ಭೋದಕ್ಕೆ ಕಾರಣವಾಗುತ್ತೆ ಅಂತ. ಅದೇ ರೀತಿ ತಂದೆಯ ರಕ್ತ ಮಗುವಿನಲ್ಲಿರುವುದರಿಂದ ಯಾವುದೋ ಒಂದು ಗೊತ್ತಿಲ್ಲದ ಒಂದು ಸಂಬಂಧ ತಂದೆ ಮಗನಿಗಿರುವುದರಿಂದ ಬೇರೆ ಸ್ವರ ಕೇಳದೇ ಇದ್ದಾಗಲೂ ಕೂಡ ಮಗನ ಸ್ವರ ತಂದೆಗೆ ಕೇಳುತ್ತೆ ಅಂತ ಹೇಳೋದು ಕೂಡ ವಿಜ್ಞಾನ ಒಪ್ಕೊಳ್ಳುತ್ತೆ. ಹಾಗಾಗಿ ಮಗ ಕರೆದಾಗ ತಂದೆಗೆ ಎಚ್ಚರ ಆಯಿತು. ಎಚ್ಚರ ಆದಾಗ ಮಗ ಹೇಳಿದ, ನಾನು ಈ ಥರ ಶಾಪ ಕೊಟ್ಟುಬಿಟ್ಟೆ ನಿನಗೆ ಅವಮಾನ ಮಾಡಿದ ವ್ಯಕ್ತಿಗೆ ಅಂತ. ತಂದೆಗೆ ಇದು ಇಷ್ಟ ಆಗಿರಲಿಲ್ಲ, ಯಾವುದೋ ಒಂದು ಸಣ್ಣ ತಪ್ಪಿಗೆ ಅಷ್ಟು ದೊಡ್ಡ ಶಾಪ ಕೊಟ್ಟುಬಿಟ್ಟು ನೀನು. ಒಬ್ಬ ರಾಜ್ಯ ಬಾಡ ಮಾಡುವವನು ರಾಜ ಒಬ್ಬ ಇಲ್ಲದೇ ಇದ್ದರೆ ಈ ದೇಶಕ್ಕೆ ಅರಾಜಕತೆ ಬರುತ್ತೆ. ಆಸುರಿ ಶಕ್ತಿಗಳ ವಿಜೃಂಭಣೆಯಿಂದ ರಾಜ್ಯ ಚೆನ್ನಾಗಿರುವುದಿಲ್ಲ, ಯಾಕಾಗಿ ಹೀಗೆ ಮಾಡಿದೆ ಅಂತ ಮಗನಿಗೆ ಒಂದಷ್ಟು ಬೈದಾಗಿದೆ. ಆದರೆ ಶಾಪವನ್ನು ವಾಪಸ್ ತಗೊಳ್ಳೋಕೆ ಆಗದೇ ಇರುವುದರಿಂದ, ಪುಟಾಣಿಯಾದ 8 ವರ್ಷದ ಮಗು ಕೊಟ್ಟ ಶಾಪವನ್ನು ವಾಪಸ್ ತಗೊಳ್ಳೋಕೆ ಆಗದೇ ಇರುವುದರಿಂದ ಉಪಾಯ ಏನು ಮಾಡಬೇಕು ಅಂದರೆ, ಕನಿಷ್ಠ ಶಪಿಸಿಕೊಂಡವನಿಗೆ ಇದು ವಿಷಯ ಗೊತ್ತಾಗಲಿ ಅಂತ ಹೇಳುವ ಕಾರಣಕ್ಕೆ ಆಶ್ರಮದ ಮಕ್ಕಳನ್ನು ಪರೀಕ್ಷಿತನ ರಾಜ್ಯಕ್ಕೆ ಕಳಿಸ್ತಾನೆ, ಸಂಸ್ಥಾನಕ್ಕೆ ಅಥವಾ ಆಸ್ಥಾನಕ್ಕೆ. ಅಲ್ಲಿ ಪರೀಕ್ಷಿತನಿಗೆ ಈ ವಿಷಯ ಮುಟ್ಟಿದಾಗ ತುಂಬ ಆಘಾತವಾಗುತ್ತೆ. ಮೊದಲೇ ಅವನಿಗೆ ಈ ಘಟನೆ ನಡೆದು ಹೋದ ಮೇಲೆ ಪಶ್ಚಾತ್ತಾಪವಾಗಿರುತ್ತೆ. ಏನೋ ಆ ಸಂದರ್ಭದಲ್ಲಿ ಮಾಡಿಬಿಟ್ಟೆ, ನಿಜವಾಗ್ಲೂ ತಾನು ಮಾಡಬಾರ್ದಿತ್ತು ಅಂತ ಹೇಳುವಂಥ ಪಶ್ಚಾತ್ತಾಪ ಅವನಿಗೆ ಆಗಿರುತ್ತೆ. ಅದರ ಮಧ್ಯದಲ್ಲಿ ಬರಸಿಡಿಲಿನಂತೆ ಈ ಉಗ್ರವಾದ ಶಾಪದ ವಿಷಯ ಗೊತ್ತಾದಾಗ ಅವನು ತುಂಬ ವ್ಯಥೆಪಟ್ಟ, ತುಂಬ ಗಾಬರಿಗೊಂಡ. ಮಾತ್ರ ಅಲ್ಲ, ಇನ್ನು ಉಳಿದ 7 ದಿವಸದಲ್ಲಿ ಒಂದು ಕ್ಷಣವೂ ಕೂಡ ವ್ಯರ್ಥ ಆಗಬಾರದು ಅಂತ ಅವನಿಗೆ ಆಲೋಚನೆ ಬಂತು. ಇಷ್ಟು ದೀರ್ಘವಾದ ಜೀವನದಲ್ಲಿ ಮಾಡಬಾರದನ್ನು ಮಾಡಿದ್ದಾಗಿದೆ, ಆಡಬಾರದನ್ನು ಆಡಿದ್ದಾಗಿದೆ, ಕೇಳಬಾರದನ್ನೆಲ್ಲ ಕೇಳಿದ್ದೇನೆ. ಇನ್ನೂ ಇಂಥದ್ದಕ್ಕೆಲ್ಲ ಸಮಯ ಇಲ್ಲ. ಏನಿದ್ರೂ ಕೂಡ ಅತ್ಯಂತ ಅವಶ್ಯಕವಾದದ್ದೇನು ಮಾಡಬೇಕು ಅದನ್ನು ಮಾಡಿ 7ನೇ ದಿವಸದ ನಂತರ ನಾನು ಮುಕ್ತಿ ಮಾರ್ಗಕ್ಕೆ ಸಾಗಲಿಕ್ಕೆ ಬೇಕಾಗಿದ್ದಷ್ಟು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಮಾಡ್ತಾ ಗಂಗಾ ತೀರದಲ್ಲಿ ಪ್ರಾಯೋಪವೇಶ ಮಾಡಿದ, ಅಂದರೆ ಮೌನವ್ರತ ಮಾಡಿದ. ಆಗಲೂ ಕೂಡ ಒಂದು ರೌಂಡ್ ಪಿಲ್ಲರ್, ಒಂದು ವೃತ್ತಾಕಾರದ ಕಂಬವನ್ನು ರಚನೆ ಮಾಡಿ ಅದರ ಮೇಲೆ ಒಂದು ಸಣ್ಣ ಗೂಡನ್ನು ರಚನೆ ಮಾಡಿ ಅದರಲ್ಲಿ ಕೂತಿದ್ದಾವ. ಯಾಕೆಂದರೆ ಹಾವು ಹತ್ತಲಿಕ್ಕೆ ಆಗದೇ ಇರುವಂಥ ಕಂಬ ಆಗಿಬಿಟ್ರೆ ಹಾವಿನಿಂದ ಅಪಾಯ ಬರುವುದಿಲ್ಲ ಅಂತ ಹೇಳುವ ಭಯದಿಂದ. ಅಷ್ಟೊತ್ತಿಗೆ ಅವನ ಅದೃಷ್ಟ ನೋಡಿ, ಯಾವುದೇ ಆದರೂ ಒಬ್ಬ ಮನುಷ್ಯನಿಗೆ ಆ ಕಾಲದಲ್ಲಿ ಯಾವುದೇ ಸಂವಹನಗಳಿಲ್ಲದೇ ಇರುವಾಗ, ಅಂದರೆ ಮೊಬೈಲ್ ಇರ್ಬೋದು, ಫೋನ್ ಇರ್ಬೋದು, ಏನೂ ಇಲ್ಲದಿರುವ ಸಂದರ್ಭದಲ್ಲಿ ಒಬ್ಬ ದೊಡ್ಡ ಪಂಡಿತರು ತನಗೆ 7 ದಿನದ ಬದುಕನ್ನು ಪವಿತ್ರ ಮಾಡಿಕೊಡುವವರು, ಸಾರ್ಥಕ ಮಾಡಿಕೊಡುವವರು ಪಂಡಿತರು ಬೇಕು ಅಂತ ಹೇಳಿದರೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಯಾವುದೇ ಸಂಪರ್ಕ ಇಲ್ಲದಿರುವಂಥ ಕಾಲ. ಆ ಕಾಲದಲ್ಲಿ ಪರೀಕ್ಷಿತನ ಜೀವಯೋಗ್ಯತೆಯ ಫಲವಾಗಿ, ಯಾವುದೋ ಒಂದು ಅದೃಷ್ಟದ ಫಲವಾಗಿ, ಅವನು ಏನು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಫಲವಾಗಿಯೋ ಏನೋ, ತುಂಬ ಸುಂದರವಾದ ರಾಜ್ಯಭಾರ ಮಾಡಿದ್ದಕ್ಕೆ ಮಾಡಿದ ಅನುಗ್ರಹವೋ ಏನೋ ಗೊತ್ತಿಲ್ಲ, ಒಬ್ಬ ವ್ಯಕ್ತಿ ಅಲ್ಲಿಂದಲೇ ಬಂದ, ಆ ದಾರಿಯಿಂದಲೇ ಬಂದ. ಅವನ ಬಗ್ಗೆ ಹೇಳುವಾಗ ಅದರ ಭಾಗವತ ಹೇಳುತ್ತೆ, ತತ್ರಾಗಮದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛೆಯಾಗ ಮಠ ಮಾನವನಪೇಕ್ಷ ಅಲಕ್ಷ್ಯಲಿಂಗ ನಿಜ ಲಾಭೇನ ತುಷ್ಟ ಪರಿವೃತ್ತ ವೇಷ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಬಂದ ಅಂತ. ಆ ವ್ಯಕ್ತಿ ಎಂಥವನು ಅಂತ ಹೇಳಿದರೆ, ಅವನು ಗೊತ್ತು ಗುರಿ ಇಲ್ಲದೆ ಓಡಾಡುವವನಂತೆ. ಹಠಮಾನ ಅಂದರೆ ಹಠಗತವು, ಅಂದರೆ
ಇಲ್ಲಿಗೆ ಹೋಗಬೇಕು ಅಂತ ಗುರಿ ಇರುವುದಿಲ್ಲ, ಇಲ್ಲಿಂದ ಹೊರಡಬೇಕು ಅಂತೂ ಇರುವುದಿಲ್ಲ, ಹೋಗ್ತಾ ಇರುವುದು. ಆ ಒಂದು ಸಂದರ್ಭ ಅಂಥ ಒಬ್ಬ ವ್ಯಕ್ತಿ. ಇಂಥವರು ಹೋಗುವುದು ಯಾರು ಅಂತ ಹೇಳಿದರೆ ಒಂದು ತೀವ್ರ ಸಾಧಕರಾದ ವ್ಯಕ್ತಿಗಳು. ಹಾಗಾಗಿ ವ್ಯಕ್ತಿ ಹಠಮಾನಃ. ಮತ್ತೆ ಏನಾದರೂ ಅಪೇಕ್ಷೆ ಉಂಟು ಅಂತ ಕೇಳಿದರೆ, ಆ ಸಾಧಕನಾದ ವ್ಯಕ್ತಿಗೆ ಏನಾದರೂ ಅಪೇಕ್ಷೆ ಉಂಟು ಅಂತ ಕೇಳಿದರೆ ಯಾವುದರ ಅಪೇಕ್ಷೆನೂ ಇಲ್ಲ. ಮತ್ತೆ ನಿಜ ಲಾಭೇನ ತುಷ್ಟ. ಹೋದಾಗ ಭಿಕ್ಷಾಟನೆಯ ಒಂದು ಕ್ರಮ ಇದೆ. ಯಾರ್ದಾದ್ರೂ ಮನೆಗೆ ಹೋಗೋದು, ಹೋಗಿ ಭವತಿ ಭಿಕ್ಷಾಂ ದೇಹಿ ಅಂತ ಕೇಳೋದು. ಕೇಳಿದಾಗ ಅವರು ಸಂತೋಷದಿಂದ ಕೊಟ್ಟರೆ ಕೊಟ್ಟಷ್ಟನ್ನು ಸ್ವೀಕಾರ ಮಾಡೋದು. ಒಂದು ವೇಳೆ ಕೊಡದೇ ಇದ್ದರೆ ಗಲಾಟೆ ಮಾಡೋದಿಲ್ಲ, ಮುಂದಿನ ಮನೆಗೆ ಹೋಗೋದು. ಅವರು ಇಷ್ಟು ಕೊಟ್ಟರೆ ಅಷ್ಟನ್ನೇ ತಿನ್ನೋದು, ಸ್ವಲ್ಪ ಜಾಸ್ತಿ ಕೊಟ್ಟರೆ ಜಾಸ್ತಿಯನ್ನೇ ತಿನ್ನೋದು, ಇನ್ನೊಂದು ಮನೆಗೆ ಹೋಗಲಿಕ್ಕಿಲ್ಲ, ಒಂದೇ ಮನೆಗೆ ಹೋಗೋದು ಭಿಕ್ಷಾಟನೆಗೆ. ಈ ಥರದ ನಿಯಮ ಇಟ್ಕೊಂಡವನು. ಮತ್ತೆ ನಿಜ ಲಾಭೇನ ತುಷ್ಟ. ಯಾರು ಏನು ಸಂತೋಷದಿಂದ ಕೊಡ್ತಾರೆ ಅದರಲ್ಲಿ ಯಾವತ್ತೂ ಸಂತೋಷ ಪಡೋನು ಹೊರತು ಬೇಸರಪಟ್ಟು ಇಷ್ಟೇ ಕೊಟ್ಟದ್ದಂತ ಗಲಾಟೆ ಮಾಡಿ ಹೋಗೋನು ಅಲ್ಲ. ಮತ್ತೆ ಇನ್ನೊಂದೇನು ವಿಶೇಷ ಅಂತ ಹೇಳಿದರೆ ಅಲಕ್ಷ್ಯಲಿಂಗ. ಮೈಯಲ್ಲಿ ಬಟ್ಟೆ ಇದೆಯೋ ಅದು ಕೊಳಕು ಬಟ್ಟೆನೋ ಯಾವುದರ ಬಗ್ಗೆ ಪರಿವೇ ಇಲ್ಲದೆ ಚಿಂದಿಯಾದ ಬಟ್ಟೆಯನ್ನು ಹಾಕೊಂಡು ಓಡಾಡ್ತಾ ಇದ್ದ ಒಬ್ಬ ಮನುಷ್ಯ. ಹಾಗಾಗಿ ಅವನು ಹೋಗ್ತಾ ಇದ್ದರೆ ಆ ಬೀದಿಯ ಬಾಲಕರು ವೃತಶ್ಚ ಬಾಲೈಹಿ ಅವಧೂತ ವೇಷ. ಬೀದಿಯ ಬಾಲಕರಿಗೆಲ್ಲ ಇದೊಂದು ಬಿಟ್ಟಿ ಪುಕ್ಕಟೆ ಮನೋರಂಜನೆ ಅಂತೆ. ಯಾಕಂದರೆ ಸ್ನಾನ ಮಾಡಿಲ್ಲ, ತಲೆ ಕೂದಲು ಹೆದರಿಕೊಂಡಿದೆ, ಬಟ್ಟೆ ಎಲ್ಲ ಹರಿದದ್ದು. ಹಾಗಾಗಿ ಅವ್ರಿಗೊಂದು ಹುಚ್ಚ ಬಂದ ಅಂತ ಹೇಳಿ ಅವನ ಸುತ್ತ ಕೇಕೆ ಹಾಕೊಂಡು ಕುಣಿತಾ ಇದ್ದಾರಂತೆ ಹುಡುಗರು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಬಂದ ಅಲ್ಲಿಗೆ ಅಂತ ಹೇಳ್ತಾರೆ. ಆದರೆ ಆ ವ್ಯಕ್ತಿ ಅಂತಿಂತವನಲ್ಲ, ಭಗವಾನ್ ವ್ಯಾಸಪುತ್ರ. 18 ಪುರಾಣ ರಚನೆ ಮಾಡಿರ್ತಕ್ಕಂಥ ವೇದವ್ಯಾಸರ ಮಗನೇ ಬಂದುಬಿಟ್ರಂತೆ ಅಲ್ಲಿಗೆ. ಯಾವ ವೇದವ್ಯಾಸರು ಸಾಕ್ಷಾತ್ತಾಗಿ ಯಾರಿಗೆ ಭಾಗವನ್ನು ಉಪದೇಶ ಕೊಟ್ಟಿದ್ರು ಅಂಥ ವ್ಯಕ್ತಿ ಅಲ್ಲಿಗೆ ಬಂದುಬಿಟ್ಟ ಅಂದರೆ ಇದು ಬಹಳ ಆಶ್ಚರ್ಯವಾಯಿತು. ಅವನು ನೋಡಿದ್ರೇ ಗೊತ್ತಾಯಿತು ಪರೀಕ್ಷಿತನಿಗೆ ದೊಡ್ಡ ಸಾಧಕರೊಬ್ಬ ಬಂದಿದ್ದಾನೆ ಅಂತ, ಶುಕಮುನಿಗಳೇ ಬಂದಿದ್ದಾರೆ ಅಂತ ಗೊತ್ತಾಯಿತು. ಹೋಗಿ ಸಾಷ್ಟಾಂಗ ಪ್ರಣಾಮ ಮಾಡಿ, ಇನ್ನು ಮುಂದಿನ ಜೀವನ ಅಲ್ಪಕಾಲಿಕವಾದ್ದರಿಂದ ಈ ಥರದ ಪರಿಸ್ಥಿತಿ ನನಗೆ ಒದಗಿ ಬಂದಿರೋದರಿಂದ ನನ್ನನ್ನು ಕ್ಷಮಾ ಮಾಡಿ ನನ್ನ 1 ವಾರದ ಬದುಕನ್ನು ಅರ್ಥಪೂರ್ಣಗೊಳಿಸಬೇಕು ಅಂತ ಅವನು ಕೇಳುವುದು. ಕೇಳಬೇಕಾದ್ರೆ ಮಾತು ಏನು ಅಂತ ಹೇಳಿದರೆ ಶ್ರೋತೃವ್ಯಾದಿಷಿ ಅಪ್ಪರಹ ಅಂತ ಅವನು ಕೇಳುವಂಥದ್ದು. ಕೇಳಲೇಬೇಕಾದಲ್ಲಿ ಅತ್ಯಂತ ಮುಖ್ಯವಾದ ಯಾವುದು? ಆದಿ ಅಂದರೆ ಮಾಡಲೇಬೇಕಾದರೆ ಅತ್ಯಂತ ಮುಖ್ಯವಾದ ಯಾವುದು? ಆಡಲೇಬೇಕಾದರೆ ಯಾವುದು ಅತ್ಯಂತ ಮುಖ್ಯವಾದ್ದು ಅಂತ ಅವನು ಕೇಳುವುದು. ಯಾಕೆಂದರೆ ಇಷ್ಟು ವರ್ಷದ ದೀರ್ಘಾವಧಿಯಲ್ಲಿ ಏನೇನೋ ಕೇಳಿದ್ದೇನೆ ನಾನು, ಏನೇನೋ ಆಡಿದ್ದೇನೆ ಅನಗತ್ಯವಾದ ಮಾತುಗಳನ್ನು, ಹೇಗೇಗೋ ಕಾಲ ಕಳೆದಿದ್ದೇನೆ. ಹಾಗಾಗಿ ಮಾಡಲೇಬೇಕಾದ್ದನ್ನು ಮಾಡುವುದರ ಮೂಲಕ ಸಾರ್ಥಕ ಜೀವನ ಮಾಡಿಕೊಂಡವನಲ್ಲ, ಕೇಳಲೇಬೇಕಾದ್ದನ್ನು ಕೇಳುವುದರ ಮೂಲಕ ಅರ್ಥಪೂರ್ಣವಾದ ಬದುಕನ್ನು ಕಳೆದವನಲ್ಲ. ಇನ್ನು ಮಾಡಲೇಬೇಕಾದ್ದನ್ನು ಮಾಡದೆ ಮಾಡಬಾರದನ್ನು ಒಂದಷ್ಟು ಅನ್ಯಾಯವನ್ನು ಮಾಡಿದ್ದಕ್ಕೆ ಈ ಶಮೀಕನೇ ಉದಾಹರಣೆ. ಇಂತಹ ಕಾಲದಲ್ಲಿ ಇನ್ನು ಮುಂದಿನ 1 ವಾರದ ಜೀವನ ಚೆನ್ನಾಗಿರಬೇಕು ಅಂತ ಹೇಳುವ ಕಾರಣಕ್ಕೆ ಅರ್ಥಪೂರ್ಣವಾಗಿ ಕೇಳಬೇಕಾದ್ರಿಂದ ನನಗೆ ಯೋಗ್ಯವಾದ ಉಪದೇಶ ಮಾಡಿ ಅಂತ ಕೇಳಿಕೊಳ್ಳುವಂತಹ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ಶುಕಮುನಿಗಳು ನೇರವಾಗಿ ಅವನಿಗೆ ಉತ್ತರ ಕೊಡದೆ, ಮನುಷ್ಯನಿಗೆ ಜೀವನದ ಜವಾಬ್ದಾರಿಗಳ ಬಗ್ಗೆ ಅರಿವಿಲ್ಲ, ಯಾಕೋಸ್ಕರ ಮನುಷ್ಯ ಜಗತ್ತಿನಲ್ಲಿ ಹುಟ್ಟಿದ್ದಾನೆ ಅಂತಲೂ ಗೊತ್ತಿರೋದಿಲ್ಲ, ಸುಮ್ಮನೆ ಕಾಲ ಕಳೀತಾನೆ ಅಂತ ಹೇಳುವಾಗ ರೇಗಾಡಿಬಿಟ್ಟು ಹೇಳ್ತಾರೆ, ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹ ಮೇಧಿನಾಂ ಅಂತ. ಕೇಳಬೇಕಾದ್ದು ಸಾವಿರ ಅದೇ, ಇವನು ಹಾಗಂತೆ ಅವಳು ಹೀಗಂತೆ ಅದು ಇದು ಅಂತ ತಿಳ್ಕೊಂಡು ಇದರಲ್ಲಿ ಜೀವನ ಕಳೀತಾನೆ ಹೊರತು ಕೇಳಲೇಬೇಕಾದ್ರಲ್ಲಿ ಜೀವನ ಕಳೆಯುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಈ ಮನುಷ್ಯನಿಗೆ. ಆದ್ದರಿಂದ ನಿನಗೆ ಹೇಳಬೇಕಾದ್ದು ಏನಿದೆ ನಾನು ಅಂತ ಒಂದಷ್ಟು ಗದರಿಸಿ ಬಿಡ್ತಾನೆ. ಮಾತ್ರ ಇನ್ನೂ ಹೇಳ್ತಾನೆ, ಒಬ್ಬ ಮನುಷ್ಯ 100 ವರ್ಷ ಬದುಕಿದ್ರೆ ಅರ್ಧ ಆಯುಸ್ಸು ನಿದ್ರೆಯಲ್ಲಿ ಕಳೀತಾನೆ ಅಥವಾ ಸುಖಭೋಗದಲ್ಲಿ ಕಳೀತಾನೆ, ಉಳಿದ ಅರ್ಧ ಹಗಲಿನ ಆಯುಸ್ಸನ್ನು ಹೆಂಡತಿ ಮಕ್ಕಳ ಸಂಸಾರ ನಿರ್ವಹಣೆಗೋಸ್ಕರ ದುಡ್ಡು ಮಾಡಿದ್ರಲ್ಲಿ ಕಳೀತಾನೆ ಹೊರತು ದೇವರಿಗೋಸ್ಕರ ಕಳೆಯುವ ಪ್ರಶ್ನೆನೇ ಬರುವುದಿಲ್ಲ ಅಂತ. ಆಯುಸ್ಸು ಕೊಟ್ಟದ್ದು ದೇವರು, ಜನ್ಮ ಕೊಟ್ಟವನು ದೇವರು, ಹಾಗೆ ಅಂತ ದೇವರಿಗೋಸ್ಕರ ಈ ಜೀವನದಲ್ಲಿ ಕಳಿಬೇಕಾದ ಯೋಗ್ಯತೆ ಮನುಷ್ಯನಿಗೆ ಇಲ್ಲ ಅಂತ ರೇಗಾಡಿಬಿಟ್ಟು ಒಂದಷ್ಟು ಗದರಿಸಿಬಿಡ್ತಾರೆ. ಗಾಬರಿ ಆಗಿಬಿಡ್ತಾನೆ ಪರೀಕ್ಷಿತ. ಅಯ್ಯೋ, ಏನೋ ಒಂದು ಆಸೆಯಿಂದ ಕೇಳ್ಕೊಂಡಿದ್ದೆ, ಏನೋ ಸಮಾಧಾನದಿಂದ ನನಗೆ ಗುರುಗಳು ಅನುಗ್ರಹ ಮಾಡ್ತಾರೆ ಅಂತ ಕೇಳ್ಕೊಂಡ್ರೆ ಈ ಥರ ರೇಗಿಬಿಟ್ರು, ಇನ್ನು ಉಪದೇಶ ಕೊಡ್ತಾರೋ ಇಲ್ವೋ ಅಂತ ಗಾಬರಿಯಾದಾಗ ಮತ್ತೆ ಅವರು ಸಮಾಧಾನ ಮಾಡಿಕೊಂಡು ಹೇಳ್ತಾರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ ಅಂತ ದೊಡ್ಡ ಮಾತನ್ನು ಹೇಳ್ತಾರೆ. ಭಾರತ ಅಂತ ಭರತಕ ವಂಶದ ದೊಡ್ಡ ವ್ಯಕ್ತಿ ಯಾದ ಪರೀಕ್ಷಿತರನ್ನು ಕರೆಯುವಂಥದ್ದು. ಏನು ಹೇಳ್ತಾರೆ ಅಂತ ಹೇಳಿದರೆ, ಮನುಷ್ಯ ಜೀವನದಲ್ಲೆಲ್ಲ ಭಯದಿಂದೇ ಬದುಕುವಂಥದ್ದು ಈ ಪ್ರಪಂಚದಲ್ಲಿ ಮನುಷ್ಯ ಜೀವನದ ಒಂದು ಅನುಭವ ಇದು. ಜೀವನದಲ್ಲಿ ಯಾವತ್ತೂ ಭಯನೇ ಅವನಿಗೆ.
ಅವ್ರು ಹೇಳ್ತಾರೆ, ಗರ್ಭದಲ್ಲಿ ಒಂದು ಮಗು ಹುಟ್ಟಬೇಕಾದಾಗ ಆ ಕತ್ತಲ ಕೋಣೆಯಲ್ಲಿ ಮಗು ಬೆಳೀತಾ ಆ ಮಗುವಿಗೆ ಏನೋ ಒಂದು ನೋವಾಯಿತು ಅಂತ ಹೇಳಿದರೆ, ಅನಿಷ್ಟವಾದ್ದು ಆಯಿತು ಅಂತ ಹೇಳಿದರೆ ಅದನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಬೇಕಾದಷ್ಟು ಸ್ವಾತಂತ್ರ್ಯನೇ ಇಲ್ಲ. ಅಲ್ಲಿ ಕತ್ತಲ ಕೋಣೆ, ತುಂಬ ವಿಶಾಲವಾದ ಜಾಗ ಇದೆ, ಸ್ವಲ್ಪ ಏನಾದರೂ ಸಂತೋಷ ಪಡ್ತೇನೆ ಅಂತ ಹೇಳಿದರೆ ಕತ್ತಲ ಕೋಣೆಯಲ್ಲಿ ಅತಿ ಅಲ್ಪವಾದ ಜಾಗದಲ್ಲಿ ಆ ಮಗು ವೇದನೆ ಪಡ್ತಾ ಇರುತ್ತೆ. ಅಮ್ಮ ಏನಾದರೂ ಗರ್ಭಿಣಿ ಅಂತ ಹೇಳುವ ಕಾರಣಕ್ಕೆ ಏನಾದರೂ ಬಿಸಿ ಕುಡಿದ್ಬಿಟ್ರೆ ಗರ್ಭದ ಪೊರೆಗೆ ಅದು ಪರಿಣಾಮ ಆಗಿ ಮಗು ಬಿಸಿಯಾಗಿದೆ ಒದ್ದಾಡ್ತೇನೆ ಅಂತ ಹೇಳಿ ಅಮ್ಮನ ಹತ್ರ ಹೇಳುವ ಸ್ವಾತಂತ್ರ್ಯ ಇಲ್ಲ. ಅದಾದರೂ ಖಾರದ್ದು ತಿಂತೇಳೆ ಗರ್ಭಿಣಿಗೆ ಚಕ್ಕುಲಿ ಇಷ್ಟ ಅಂತ ತಿಂದರೆ ಅದರ ಪರಿಣಾಮವಾಗಿ ಮಗುವಿಗೆ ಏನಾದರೂ ಮೈ ಉರಿ ಹತ್ತಿದರೆ ಅದನ್ನು ಹೇಳುವ ಸ್ವಾತಂತ್ರ್ಯವು ಗರ್ಭಸ್ಥವಾದ ಶಿಶುವಿಗಿಲ್ಲ ಅಂತ ಸಣ್ಣ ಕೋಣೆಯಲ್ಲಿ ಮಗು ಒದ್ದಾಡ್ತಾನೇ ಇರುತ್ತೆ. ಮಗು ಬೆಳೀತಾ ಒಂದು ದಿವಸ ಪ್ರಸವಾದ ಸಂದರ್ಭದಲ್ಲಿ ಆ ಮಗುವಿಗೆ ಏನು ಈ ಪ್ರಪಂಚದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿಬಿಟ್ರೆ ಅದು ಮೊದಲು ಮಾಡುವ ಕೆಲಸ ಏನು ಅಂದರೆ ಅಳುವುದಂತೆ. ಮಗು ಈ ಪ್ರಪಂಚಕ್ಕೆ ಬಂದಾಗ ಮೊದಲು ಅಳುವುದೇ ಅಂತೆ, ಅದು ನಗೋದಿಲ್ಲ. ಅದು ನಕ್ಬಿಟ್ರೆ ಬೇರೆ ವಿಷಯ, ನಗದೇ ಇದ್ದರೂ ಅಳದೇ ಇದ್ದರೂ ಮಗು ಅಮ್ಮನಿಗೆ ಸಂದೇಹ ಏನು ಅಂದರೆ ಮಗು ಸತ್ಯ ಹೋಯ್ತು ಬದುಕಿದೆಯೇ ಗೊತ್ತಿಲ್ಲ ಅಂತ ಚೀಟಿ ಬಿಟ್ಟಾದರೂ ಅದನ್ನು ಅಳಿಸ್ತಾರೆ. ಹಾಗಾಗಿ ಪ್ರಪಂಚದಲ್ಲಿ ಮೊದಲು ಈ ಪ್ರಪಂಚಕ್ಕೆ ಬಂದಾಗ ಮನುಷ್ಯ ಮಾಡುವ ಕೆಲಸ ಏನು ಅಂದರೆ ಅಳೋದು. ಅಂದರೆ ಅರ್ಥ ಏನು ಅಂದರೆ ಮತ್ತು ಜೀವನದಲ್ಲಿ ಬೇಕಾದಷ್ಟು ಅಳ್ಳಿಕ್ಕಿದೆ ಅಂತ ಹೇಳಿದ್ರೆ ಅದು ಸಂಕೇತ. ಅರ್ಥಾತ್ ಈ ಮನುಷ್ಯನ ಜೀವನ ಅದು ಯಾವತ್ತೂ ಸುಗಮವಾಗಿರುತ್ತೆ ಅಂತ ಅಂದ್ಕೋಬೇಡಿ. ಸುಖ ದುಃಖಗಳ ಸಮ್ಮೇಳನ ಇದು. ಬಹುತೇಕ ದುಃಖನೇ ಇರುತ್ತೆ ಅಂತ ಹೇಳೋದನ್ನು ಸೂಚನೆ ಮಾಡಲಿಕ್ಕೋಸ್ಕರನೇ ಪಾಪ ಮಗು ಬಿದ್ದು ಕೂಡಲೇ ಪ್ರಪಂಚಕ್ಕೆ ಬಿದ್ದಾಗ ಮೊದಲು ಮಾಡುವಂಥ ಕೆಲಸ ಅಳುವುದೇ. ಆ ಮಗು ಬಾಲ್ಯದಲ್ಲಿ ಬೆಳೀತಾ ಇರಬೇಕಾದ್ರೆ ಹೊಟ್ಟೆ ನೋವಾದರೆ ಅಮ್ಮ ಹಾಲು ಬೇಕು ಅಂತ ಹಾಲು ಕೊಡ್ತಾಳೆ. ಹಸಿವೆ ಆದರೆ ಹೊಟ್ಟೆ ನೋವು ಏನು ಅಂತ ಹೇಳ್ಕೊಂಡು ಔಷಧಿ ಕೊಡ್ತಾಳೆ. ಮಗುವಿಗೆ ಯಾವಾಗ ಏನು ಬೇಕು ಅಂತ ಕೇಳುವ ಸ್ವಾತಂತ್ರ್ಯ ಮಗುವಿಗೆ ಇರುವುದಿಲ್ಲ, ತಾಯಿಗೆ ಅಲ್ಪಜ್ಞರಾದ ತಾಯಿಗೆ ನಮಗೆಲ್ಲ. ಹಾಗಾಗಿ ಪಡದೇ ಇರುವಂಥದ್ದನ್ನು ಕೂಡ ಅನುಭವಿಸಿಕೊಂಡು ಆ ಮಗು ದುಃಖವನ್ನು ಪಡ್ಕೊಂಡು ಅನುಭವಿಸಿಕೊಂಡು ಭಯದಿಂದ ಬದುಕುತ್ತೆ. ತಂದೆ ತಾಯಿಗಳಿಗೂ ಭಯ. ಮಗು ಬೆಳೀತಾ ಇದ್ದಾಗ ನಡಿಲಿಕ್ಕೆ ಶುರು ಮಾಡಿಬಿಟ್ರೆ ರಸ್ತೆ ಬದಿ ಮನೆ ಆದರೆ ಎಲ್ಲಿ ರಸ್ತೆಗೆ ಹೋಗಿ ಬಿದ್ದು ಸಾಯಿತು ಅಂತ ಆ ಮಗುವನ್ನು ಕಟ್ಟಿ ಹಾಕ್ತಾರೆ, ಇಲ್ಲಾಂದರೆ ಮನೆ ಗೇಟ್ ಮಾಡ್ತಾರೆ ಒಂದು ಸಣ್ಣದು. ಹೀಗೆ ತಂದೆ ತಾಯಿಗಳಿಗೂ ಭಯ, ಮಗುವಿಗೂ ಭಯ. ಬೆಳೀತಾ ಇರಬೇಕಾದ್ರೆ ನಿಮ್ಗೆ ಗೊತ್ತೇ ಇದೆ, ಈಗಿನ ಕಾಲದಲ್ಲಿ ಅಂತೂ IT ತಗೊಳ್ಬೇಕು, BT ತಗೊಳ್ಬೇಕು, AI ತಗೋಬೇಕು, ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರು ಭಯ. ಒಳ್ಳೆ ಸಬ್ಜೆಕ್ಟ್ ತಗೊಳ್ದಿದ್ರೆ ಕೆಲಸ ಸಿಗದಿದ್ರೆ ಅಂತ. ಓದಿ ಆದಮೇಲೆ ಕೆಲಸ ಸಿಗದಿದ್ರೆ ಅದಕ್ಕೊಂದಷ್ಟು ಭಯ. ತಂದೆ ತಾಯಿಗಳಿಗೂ ಭಯ. ಓದಿ ಆದಮೇಲೆ ನೌಕರಿ ಸಿಕ್ಕಿದ ಮೇಲೆ ಹುಡುಗಿ ನಂಬರ್ ಸಿಗ್ತಾಳೋ ಇಲ್ವೋ ಅಂತ ಭಯ. ಸಿಕ್ಕಿದ ಮೇಲೆ ಎಷ್ಟು ವರ್ಷ ದಿವಸ ಒಟ್ಟಿಗಿರ್ತಾರೆ ಏನೋ, ಇನ್ನು ಡೈವರ್ಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅದೊಂದು ಭಯ. ಅದಾದಮೇಲೆ ಮದುವೆ ಆದಮೇಲೆ ಒಟ್ಟಿಗೆ ಇದ್ದರೂ ಕೂಡ ಮಕ್ಕಳಾಗದಿದ್ದರೆ ಏನು ಮಾಡೋದು ಅಂತ ಅದೊಂದು ಭಯ. ಮಕ್ಕಳು ಆದಮೇಲೆ ವಯಸ್ಸಾಗ್ತಾ ಇದ್ದಾಗೆ ತಂದೆ ತಾಯಿಗಳಿಗೆ ಇಲ್ಲಿ ಒಳ್ಳೆಯ ವೃದ್ಧಾಶ್ರಮ ಏನಿದೆ ಅಂತ ಹುಡುಕುವ ಭಯ. ಯಾಕೆಂದರೆ ಮಕ್ಕಳು ಹೊರಗೆ ಹಾಕೋದು ಗ್ಯಾರಂಟಿ ಅಂತ. ಹೀಗೆ ಜೀವನದ ಕಡೆಯವರೆಗೂ ಕೂಡ ರೋಗ ರುಜಿನಗಳಿಂದ ಹಿಡಿದು ಪ್ರತಿಯೊಂದು ಭಯವೂ ಕೂಡ ಒಬ್ಬ ಮನುಷ್ಯನಿಗೆ ಇರುತ್ತಂತೆ. ಇಂತಹ ಸಂದರ್ಭದಲ್ಲಿ ಭಯದಿಂದಲೇ ಮನುಷ್ಯ ಬದುಕಬೇಕಾದ ಸಂದರ್ಭದಲ್ಲಿ ಒಂದು ಗ್ರಂಥ ಹೇಳುತ್ತಂತೆ, ನೀನು ಭಯರಹಿತನವಾಗಿ ಬದುಕಲಿಕ್ಕೆ ಒಂದು ಮಾರ್ಗ ಇದೆ ಅಂತ. ಅದೇ ಭಾಗವತ. ಹಾಗಾಗಿ ಭಾಗವತದಲ್ಲಿ ಶುಕಮುನಿಗಳು ಹೇಳುವಂಥ ಪ್ರಥಮ ಮಾತು ಏನು ಅಂದರೆ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿಹಿ ಈಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ ಅಂತ. ಭಯದಿಂದಲೇ ಬದುಕುವಂಥ ಮನುಷ್ಯನಿಗೆ ಅಭಯವನ್ನು ಕೊಡಲಿಕ್ಕೋಸ್ಕರ ಒಂದು ಗ್ರಂಥದ ಆವಿರ್ಭಾವ ಆಗಿದ್ದರೆ ಅದು ಭಾಗವತ ಅಂತ ಹೇಳುತ್ತೆ. ಏಕೆಂದರೆ ಹರಿ ಅಂತ, ಸರ್ವಾತ್ಮ ಹರಿಹಿ ಅಂತ, ಎಲ್ಲರೊಳಗೂ ಇರುವವನು, ಎಲ್ಲರ ಹೊರಗೂ ತುಂಬಿಕೊಂಡಿರುವಂಥ ಒಂದು ಸರ್ವಶ್ರೇಷ್ಠವಾದ ಶಕ್ತಿ. ಆದ್ದರಿಂದ ಅವನಿಗೆ ಸ್ವಾತಂತ್ರ್ಯ ಇದೆ, ಏನು ಬೇಕಾದರೆ ಮಾಡಲಿಕ್ಕೆ ಅವನು ಇಷ್ಟಪಟ್ಟರೆ ಅದನ್ನು ಮಾಡುವ ಸ್ವಾತಂತ್ರ್ಯ ಅವನಿಗಿದೆ. ಮತ್ತು ಅವನು ಹರಿ ಎಂದರೆ ಹರತೀತಿ ಹರಿಹಿ, ಯಾವುದನ್ನು ಬೇಕಾದರೂ ದುಃಖವನ್ನು ಅಪಹಾರ ಮಾಡುವಂತಹ, ಸಂಸಾರದ ಭಾರವನ್ನು ಅಪಹಾರ ಮಾಡುವಂಥ ಸಾಮರ್ಥ್ಯ ಇರುವುದರಿಂದ ಅವನಿಗೆ ಹರಿ ಅಂತ ಕರೆಯುವುದು. ಮತ್ತು ನೀವು ಕೇಳ್ಕೊಳ್ಬೇಕಾದ್ರೆ ಯಾರ್ಯಾರನ್ನು ಬೇಡಿ ಉಪಯೋಗ ಇಲ್ಲ ಅಂತೆ. ನಾವು ಇರುವಾಗಲೂ ಇರುವವನು, ನಾವು ಇಲ್ಲದಿದ್ದಾಗಲೂ ಇರುವವನು, ನಾವು ಇರುವಲ್ಲಿ ಇರುವವನು, ನಾವು ಇಲ್ಲದೇ ಇರುವಲ್ಲಿ ಇರುವವನು ಯಾವನೋ ಅಂಥ ವ್ಯಕ್ತಿ ಸರ್ವಶ್ರೇಷ್ಠವಾದ ವ್ಯಕ್ತಿ, ಅವನು ಭಗವಂತ ಮಾತ್ರ. ಅನ್ವಯ ವ್ಯತಿರೇಕಾಭ್ಯಾಮ್ ಯತ್ಸ್ಯಾತ್ ಸರ್ವತ್ರ ಸರ್ವದಾ ಯಾವತ್ತೂ ಕೂಡ ನಾವು ಇರುವಾಗಲೂ ಇಲ್ಲದೇ ಇರುವಾಗಲೂ, ಸರ್ವತ್ರ ನಾವು ಇರುವಲ್ಲಿಯೂ ಇಲ್ಲದೇ ಇರುವಂಥ ಒಂದು ದೊಡ್ಡ ಶಕ್ತಿ ಇದ್ದರೆ ಅದು ಭಗವಂತ. ಅಂಥವನ ಹತ್ರ ಕೇಳ್ಕೋಬೇಕು, ಯಾರ್ಯಾರ ಹತ್ರ ಕೇಳ್ಕೊಂಡು ಏನು ಉಪಯೋಗ ಅಂತ. ಹಾಗಾಗಿ ಹರಿ ಈಶ್ವರ ಸಮರ್ಥನಾದವನು. ಅಂತಹ ಒಬ್ಬ ಹರಿ, ಅವನ ಬಗ್ಗೆ ಕೇಳು ನೀನು. ಮತ್ತೆ ಕೇಳಲಿಕ್ಕೆ ಅವಕಾಶ ಇಲ್ಲದಿದ್ದಾಗ, ಯಾಕೆ ಹೇಳುವವರು ಇಲ್ಲದಿದ್ದು ಕೇಳುವುದು ಹೇಗೆ? ಆವಾಗ ಹೇಳುವವರಿದ್ದಾಗ ಕೇಳಿದ್ದುಂಟಲ್ಲ, ಅದರ ಬಗ್ಗೆ ಯೋಚನೆ ಮಾಡು, ಮನನ ಮಾಡು. ಮತ್ತು ಯಾರಾದರೂ ನಿನಗೆ ಕೇಳುವವರು ಸಿಕ್ಕಿದರೆ ನಿನ್ಗೆ ಗೊತ್ತಿದ್ದನ್ನು ಹೇಳು ಪ್ರಾಮಾಣಿಕವಾಗಿ. ಹಾಗೆ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ ಅಂತ ಮೊದಲ ಮಾತು ವೇದವ್ಯಾಸರು ಭಾಗವತದಲ್ಲಿ ಪ್ರಾರಂಭ ಮಾಡುವಾಗ ಪರೀಕ್ಷಿತನಿಗೆ ಕೊಟ್ಟಿರತಕ್ಕಂಥ ಒಂದು ಉಪದೇಶ. ಹಾಗಾಗಿ ಭಗವಂತನ ಬಗ್ಗೆ ಕೇಳಬೇಕು ಅಂತ ಹೇಳೋದು ಒಂದು ಮಾತು. ಯಾಕೆಂದರೆ ಮನುಷ್ಯನಿಗೆ ಸುಖ ದುಃಖ ಸಂಭಿನ್ನವಾಗಿರತಕ್ಕಂಥ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ದಿವಸ ಸಾಕು ಅನಿಸುತ್ತೆ. ಅದು ಎಂಥ ಶ್ರೀಮಂತನೇ ಆಗಿರಲಿ, ಎಂಥ ದೊಡ್ಡ ಮನೆ ಕಟ್ಟರೂ ಕೂಡ ಅವನಿಗೆ ಬೇಕಾಗಿರೋದು 3 ಮತ್ತು 6
ಇಷ್ಟೇ ಜಾಗ, ಅದಕ್ಕಿಂತ ಹೆಚ್ಚಿನ ಜಾಗದಲ್ಲಿ ದೊಡ್ಡ ಮನೆ ಕಟ್ಟಿದ್ದೇನೆ ಅಂತ ಒಂದು ಅರ್ಧ ಗಂಟೆ ಸೆಕೆಂಡ್ ಫ್ಲೋರಲ್ಲಿ, ಅರ್ಧ ಗಂಟೆ ಫಸ್ಟ್ ಫ್ಲೋರಲ್ಲಿ, ಅರ್ಧ ಗಂಟೆ ಗ್ರೌಂಡ್ ಫ್ಲೋರಲ್ಲಿ ಮಲ್ಕೊಳ್ಳೋಕ್ಕಾಗೋದಿಲ್ಲ, ಮಲ್ಕೊಂಡು ನಿದ್ರೆ ಬರುವುದಿಲ್ಲ. ಅಥವಾ ಇಡೀ ಮನೆ ಹೊರಲಾಡ್ಕೊಂಡು ಬರ್ತದೆ, ಯಾಕಂದ್ರೆ ಅಷ್ಟು ದೊಡ್ಡ ಮನೆ ಇದೆ, ಸುಮ್ಮನೆ ಜಾಗ ಖಾಲಿ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಇನ್ನು ಮನೆ ಹೊರಲಾಡ್ಕೊಂಡು ಮಲ್ಕೊಳ್ಳೋಕ್ಕಾಗೋದಿಲ್ಲ. ಇಷ್ಟೇ ಬೇಕಾಗಿರೋದು ಅವನಿಗೆ. ಎಷ್ಟೇ ದೊಡ್ಡ ಶ್ರೀಮಂತ ಆದರೂ ಕೂಡ ತಿನ್ನಲಿಕ್ಕೆ ಅವನಿಗೆ ಸೀಮಿತವಾದ ಆಹಾರ ಮಾತ್ರ ಸಾಕು, ಹೆಚ್ಚು ದೊಡ್ಡ ಆಹಾರ ಏನು ಬೇಕಾಗಿಲ್ಲ. ಹಾಗಾಗಿ ಎಷ್ಟೇ ಸುಖ ಅನುಭವಿಸಿದರೂ ಕೂಡ ಎಂಥೆಂಥ ದೊಡ್ಡ ಶ್ರೀಮಂತರಿಗೆ, ಭಾರತದ ನಂಬರ್ 1 ಶ್ರೀಮಂತರಿಗೂ ಕೂಡ ಅವರದ್ದೇ ಸಮಸ್ಯೆ ಇದೆ, ಅವರ ಮಕ್ಕಳ ಆರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ಯಾರೂ ಕೂಡ ಸುಖವಾಗಿದ್ದೇನೆ ಅಂತ ಹೇಳೋದು ಖಂಡಿತ ಸುಳ್ಳು. ಹಾಗಾಗಿ ದುಃಖವೇ ಅತಿಯಾಗಿರುವಂಥ ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಿಗೆ ಅನಿಸುವುದುಂಟು, ಇಂಥ ಪ್ರಪಂಚಕ್ಕಿಂತ ಹೊರತಾದ ಸುಖವೇ ಸದಾ ಇರುವಂಥ ಒಂದು ಭಾಗ ಬೇಕು ಅಂತ. ಅಂಥ ಜಾಗವನ್ನೇ ಮೋಕ್ಷ ಅಂತ ನಾವು ಕರೆಯುವುದು. ಅಲ್ಲಿ ಭಗವಂತನ ನಿತ್ಯ ಸನ್ನಿಧಾನ ಇರುತ್ತೆ, ಭಗವಂತನ ಸಹಯೋಗ ಇರುತ್ತೆ, ಭಗವಂತನ ಅನುಗ್ರಹ ಸದಾ ಇರುತ್ತೆ, ದುಃಖದ ಲವಲೇಶವೂ ಇರುವುದಿಲ್ಲ. ನಮ್ಮ ಸ್ವರೂಪಭೂತವಾದ ಆನಂದದ ಆವಿರ್ಭಾವ ಆಗುವಂಥ ಜಾಗ ಇದ್ದರೆ ಅದನ್ನು ಮೋಕ್ಷ ಅಂತ ನಾವು ಕರೀತೇವೆ. ಅಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳುವ ಅಪೇಕ್ಷೆ ಇದ್ದರೆ ಅದನ್ನು ಅನುಗ್ರಹ ಮಾಡುವಂಥ ಶಕ್ತಿ ಯಾರು ಅಂದರೆ ವೈಕುಂಠಾಧಿಪತಿಯಾದ ಭಗವಂತ. ಆದ್ದರಿಂದ ತಿಳ್ಕೊಳ್ಳೋದಾದರೆ ಭಗವಂತನ ಬಗ್ಗೆ ತಿಳ್ಕೊಂಡ್ರೆ ಈ ದುಃಖ ಮಿಶ್ರಿತವಾದ ಸುಖದಿಂದ ಒಂದು ದಿವಸ ಶಾಶ್ವತ ಸುಖದ ಕಡೆಗೆ ಕೊಂಡೊಯ್ಯಲಿಕ್ಕೆ ಅವನಿಗೆ ಸಾಧ್ಯ ಇರುವುದರಿಂದ ಅವನನ್ನೇ ಶರಣಾಗತರಾಗಬೇಕು ಹೊರತು ಯಾರ್ಯಾರನ್ನು ಶರಣಾಗತರಾಗಿ ಉಪಯೋಗ ಇಲ್ಲ ಅಂತ ಹೇಳುವಂಥದ್ದು ಮೊತ್ತ ಮೊದಲ ಆಡಿದ ಮಾತಿನ ಒಂದು ವಿಷಯ. ಅದೇ ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ, ಜೀವನ ಅಂದರೆ ಏನು ಅಂತ ಅಂದ್ಕೊಂಡಿದ್ದೀನಿ ನೀನು ಅಂತ. ಬರೇ ಇರುವುದೇ ಜೀವನ ಅಂತಾದರೆ ಕಲ್ಲು ಮಣಿಗಳಿಗೆ ಎಕ್ಸಿಸ್ಟೆನ್ಸ್ ಇದೆ, ಅಸ್ತಿತ್ವ ಇದೆ. ಕಲ್ಲು ಮಣ್ಣುಗಳ ಥರ ನಾವು ಮನುಷ್ಯನೂ ಇರುವುದು ಅಂತ ಹೇಳಿದ್ರೆ ನಮ್ಮ ಬದುಕಿಗೆ ಏನು ಅರ್ಥ ಇದೆ ಅಂತ. ಅಲ್ಲ, ಕಲ್ಲು ಮಣ್ಣುಗಳಿಗೆ ಜೀವ ಇಲ್ಲ, ನಮಗೆ ಜೀವ ಇದೆ, ಆದ್ದರಿಂದ ನಾವು ಬದುಕುತ್ತೇವೆ ಅಂತ ಹೇಳಿದರೆ ತರವ ಕಿಮ್ನ ವಿಜೀವಂತಿ. ಮರಗಿಡಗಳು ಬದುಕ್ತಾವೆ, ಆದ್ದರಿಂದ ನೀನು ಅಷ್ಟಕ್ಕೆ ಬದುಕುವುದಾದರೆ ಮರಗಿಡಗಳಿಗಿಂತ ಹೊರತಾದ ಒಂದು ಅದ್ಭುತವರ ಸೃಷ್ಟಿಗೆ ಫಲ ಏನಿದೆ ಅಂತ. ನಮ್ಮನ್ನು ಅಸಾಧಾರಣವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನಲ್ಲ, ನಾವು ಸೃಷ್ಟಿ ಮಾಡಿದ ಮೇಲೂ ಕೂಡ ಇಂಥ ಅಪೂರ್ವವಾದ ಜನ್ಮವನ್ನು ಪಡೆದಾಗಲೂ ಕೂಡ ಮರಗಿಡಗಳಂತೆ ಸುಮ್ಮನೆ ಜೀವಂತಿಕೆಯಿಂದ ಇರ್ತೇವೆ ಅಂತ ಹೇಳಿಬಿಟ್ರೆ ಆವಾಗ ಅದಕ್ಕೇನು ಅರ್ಥ ಇದೆ ಅಂತ. ಅಲ್ಲ, ಬದುಕುವುದಲ್ಲ, ಉಸಿರಾಡ್ತಾ ಇದ್ದೇವೆ ಅಲ್ಲ, ಅದು ನಮ್ಮದು ಹೆಗ್ಗಳಿಕೆ ಮನುಷ್ಯನದ್ದು ಅಂತ ಹೇಳಿದರೆ, ಅಂದರೆ ಮರಗಿಡಗಳು ಉಸಿರಾಡೋದು ಗೊತ್ತಾಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಭಸ್ತ್ರಾಕಿಮ್ನ ಶ್ವಸಂತ್ಯುತ, ಅದಕ್ಕೆ ಭಾಗವತ ಕೇಳುತ್ತೆ. ಒಬ್ಬ ಕಮ್ಮಾರನ ಕೋಣೆಯಲ್ಲಿ ಬೆಂಕಿಯನ್ನು ಜ್ವಲಿಸಲಿಕ್ಕೋಸ್ಕರ ಒಂದು ತಿದಿ ಅಂತ ಇರುತ್ತೆ, ಚರ್ಮದ ಚೀಲ. ಅದರಷ್ಟು ನಾವು ಉಸಿರಾಡೋದಿಲ್ಲ. ಒಂದು ಸಲ ಉಸಿರಾಡುತ್ತೆ, ಒಂದು ಸಲ ಶ್ವಾಸ ತಗೊಳುತ್ತೆ, ಒಂದು ಸಲ ಬಿಡುತ್ತೆ. ಹಾಗಾಗಿ ಬರೇ ಉಸಿರಾಡೋದೇ ಜೀವನ ಅಂತ ಆದರೆ ನಿಂಗೆ ಚೆನ್ನಾಗಿ ಅದು ಉಸಿರಾಡುತ್ತೆ, ಅದರಿಂದ ನಿನ್ನ ಜೀವನ ಅದಕ್ಕೋಸ್ಕರ ಸೀಮಿತವು ಅಂತ. ಅಲ್ಲ, ತಿನ್ನೋದೆಲ್ಲ ಅವುಗಳಿಗಿಲ್ಲ, ನಮಗಿದೆ ಅಂತ ಹೇಳಿಬಿಟ್ರೆ ನಖಾದಂತಿನ ಮೇಹಂತಿ ಕಿಂ ಗಾಮ ಪಶವೋಪರೆ. ಬೀದಿಯಲ್ಲಿ ಓಡಾಡುವ ನಾಯಿಯೂ ಕೂಡ ತಿನ್ನುತ್ತೆ, ಸುಖವನ್ನು ಅನುಭವಿಸುತ್ತೆ, ನಿಂದೇನು ಹೊಸ್ತು ಅಂತ. ಹಾಗಾಗಿ ಬದುಕುವುದಿದ್ರೆ ಒಂದು ಆಧ್ಯಾತ್ಮಿಕವಾದ ಸಾಧನೆ ಮಾಡ್ತಾ ಸರ್ವಶ್ರೇಷ್ಠವಾದ ಶಕ್ತಿಯಾದ ಭಗವಂತನ ಬಗ್ಗೆ ಯೋಚನೆ ಮಾಡ್ತಾ ಬದುಕಿದರೆ ಅದು ಸಾರ್ಥಕ. ಇನ್ನು ಸಾಮಾಜಿಕವಾದ ಒಂದು ಮುಖವು ಬದುಕಿಗಿದೆ. ಆದ್ದರಿಂದ ಸಮಾಜದಲ್ಲಿ ಯಾರಾದರೂ ದೀನರು ಇದ್ದರೆ ಅವರ ಕಷ್ಟಕ್ಕೆ ಸ್ಪಂದಿಸಿ ನಮಗೇನಾಗುತ್ತೋ ಅದನ್ನು ಅವರಿಗೆ ಸಹಾಯ ಮೂಲಕ ಮಾಡಿದರೆ ಅದು ಸಾರ್ಥಕ. ಒಬ್ಬ ಮನುಷ್ಯನಿಗೆ ಅವನಿಗೆ ಎಷ್ಟು ಬೇಕು ಅಷ್ಟನ್ನೇ ಕೊಟ್ಟರೆ ಅದರ ಅರ್ಥ ಅವನಿಗೆ ಬೇಕು ಅಂತ. ಇನ್ನೇನಾದರೂ ಹೆಚ್ಚು ಕೊಟ್ಟರೆ ಅದು ಇನ್ಯಾರಿಗೂ ಕೊಡಲಿಕ್ಕೆ ಇರೋದು ಅಂತ ಅರ್ಥ. ಹಾಗಾಗಿ ನಾವೆಲ್ಲ ಕೆಲವೊಮ್ಮೆ ಯೋಚನೆ ಮಾಡೋದು ಏನು ಅಂದರೆ, ನಮಗೆ ಬೇಕಷ್ಟು ಇದೆ, ಆದರೆ ಇನ್ನೊಬ್ರಿಗೆ ಕೊಡಬಾರ್ದು. ಯಾಕೆಂದರೆ ಯಾರಾದರೂ ಬೀದಿಯಲ್ಲಿ ಕೈಕಾಲು ಮುರ್ಕೊಂಡು ಬೇಡ್ತಾ ಇದ್ದರೆ ಅವನಿಗೆ ಕೊಟ್ಟರೆ ಅವನು ಯಾವುದೋ ಪೂರ್ವಜನ್ಮದ ಪ್ರಾರಬ್ಧ ಕರ್ಮವಾಗಿ ಕೈಕಾಲು ಮುರಿದಿರೋದು, ಯಾವುದೋ ಜನ್ಮದಲ್ಲಿ ದಾನ ಮಾಡದೇ ಇರೋದ್ರಿಂದ ಇವತ್ತು ಭಿಕ್ಷೆ ಬೇಡುವಂಥ ಜನ್ಮ ಬಂದಿರೋದು. ಅವನ ಕರ್ಮವನ್ನು ಕಳ್ಕೊಳ್ಳೋಕೆ ನಾವು ಅಡ್ಡ ಬಂದಾಗ ಆಗುತ್ತೆ, ನಾವೇನು ಕೊಡಬಾರದು ಅಂತ ಅಂದ್ಕೊಳ್ಳೋದು ಉಂಟಂತೆ ಕೆಲವರು. ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ನಿಮಗೆ ಅಗತ್ಯ ಇಲ್ಲದಿರಿಗಿಂತ ಹೆಚ್ಚು ಭಗವಂತ ಕೊಟ್ಟಿದ್ದಾನೆ ಅಂದರೆ ಅದು ಇನ್ನೊಬ್ಬರಿಗೋಸ್ಕರನೇ ಕೊಟ್ಟಿದ್ದಾನೆ, ಆದ್ದರಿಂದ ಕೊಡಿ, ಅವನ ಪ್ರಾರಬ್ಧಕಾರ ಅವನು ತಿನ್ನಲಿ. ಆದರೆ ನಿನ್ನ ಕರ್ತವ್ಯ ಏನಿದೆಯೋ ದಾನಶೀಲತೆ ಅದನ್ನು ಮಾಡಿದರೆ ನಿನಗೆ ಭಗವಂತ ಇನ್ನೂ ಹೆಚ್ಚು ಕೊಡ್ತಾನೆ. ಆದ್ದರಿಂದ ನಮ್ಮ ಸಮಾಜಮುಖಿಯಾದ ಜೀವನವೂ ಕೂಡ ಅದು ಚೆನ್ನಾಗಿರಬೇಕು, ಅಧ್ಯಾತ್ಮದ ಪರವಾಗಿರುವ ಜೀವನವು ಚೆನ್ನಾಗಿರಬೇಕಾದ್ರೇ ಮನುಷ್ಯನಿಗೆ ಭಗವಂತ ಅಸಾಧಾರಣವಾದ ಬದುಕನ್ನು ಕೊಟ್ಟದ್ದಕ್ಕೆ ಸಾರ್ಥಕ. ಬೇರೆ ಯಾವುದೇ ಪ್ರಾಣಿಗೆ ಇಂಥ ಒಂದು ಒಳ್ಳೆಯ ಶರೀರವನ್ನು, ಅಂದರೆ ಇದೊಂದು ಕಂಪ್ಲೀಟೆಡ್ ಶರೀರ. ಪ್ರಾಣಿಗಳಿಗೆಲ್ಲ ಕೈ ಇಲ್ಲ, ಇದ್ದರೂ ಅದನ್ನು ಕಾಲಂತೆ ಬೆಳೆಸ್ತೇವೆ. ಸೂಕ್ಷ್ಮಗಾರಿಕೆ ಇಲ್ಲ, ಕೈಯಿಂದಲೇ ಕೈಗಾರಿಕೆ ಆದದ್ದು ಇಂಥದ್ದೆಲ್ಲ ದೊಡ್ಡ ಸಾಧನೆ ಆಗಿರೋದು. ಅದನ್ನು ಪ್ರಾಣಿಗಳಿಗೆ ಭಗವಂತ ಕೊಟ್ಟಿಲ್ಲ. ನಿಮಗೆ ಅಪೂರ್ವವಾದ ಒಂದು ಮೇಧಾಶಕ್ತಿಯನ್ನು ಕೊಟ್ಟಿದ್ದಾನೆ, ಅಪೂರ್ವವಾದ ಒಂದು ಪರಿಪೂರ್ಣವಾದ ದೇಹವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅದಕ್ಕೇನೋ ಒಂದು ಸಾರ್ಥಕತೆ ಇದೆ ಅಂತ ಅರ್ಥ. ಆ ಸಾರ್ಥಕತೆ ಇರುವುದೇ ಸಾಧನೆಯ ಮೂಲಕ. ಆದ್ದರಿಂದ ಇದನ್ನು ಸಾಧನ ಶರೀರ ಅಂತ ಕರೆಯುವುದು. ಬೇರೆ ಪ್ರಾಣಿಗಳ ಶರೀರ ಸಾಧನ ಶರೀರ ಅಂತ ಕರೆಯುವುದಿಲ್ಲ. ಅದರಿಂದ ಸಾಧನೆ ಮಾಡಲಿಕ್ಕಿಲ್ಲ ಪಾಪ ಅವುಗಳಿಗೆ. ಹಸಿವಾದಾಗ ಊಟ ಮಾಡೋದು, ಸುಖ ಬೇಕು ಅಂತ ಅನುಭವಿಸೋದು, ನಿದ್ರೆ ಬಂದಾಗ ಮಲಗುವುದು ಅಷ್ಟೇ.
ಹಾಗಾಗಿ ಮನೆಯಲ್ಲಿ ಹಸು ಕಟ್ಟಿ ಇವತ್ತು ಏಕಾದಶಿ ಸಾಧನೆ ಮಾಡಬೇಕು ಅಂತ ಉಪವಾಸ ಹಾಕಬೇಡಿ ಹಸುವಿಗೆ ಏನು ಹಾಕದೆ, ಯಾಕಂದರೆ ಅದು ಸಾಧನ ಶರೀರ ಅಲ್ವೇ ಅಲ್ಲ. ಅಂದರೆ ನಾವು ಮಾತ್ರ ಏಕಾದಶಿ ಉಪವಾಸ ಕೂತ್ಕೋಬೇಕು, ಯಾಕಂದರೆ ಇದು ಸಾಧನ ಶರೀರ. ಏನಾದರೂ ಮುಂದಿನ ಸಾಧನೆ ಮಾಡಬೇಕು ಅಂತಾದರೆ, ಅದಕ್ಕೆ ಅವಕಾಶ ಸಿಗಬೇಕು ಅಂತಾದರೆ ನಾವು ಸಾರ್ಥಕಪಡಿಸ್ಕೊಳ್ಬೇಕು ಸಾಧನ ಶರೀರವನ್ನು. ಹಾಗಾಗಿ ಮನುಷ್ಯನ ಬದುಕಿಗೆ ಅರ್ಥ ಇರಬೇಕು ಅಂತಾದರೆ ನೀನು ಪ್ರಾಣಿಗಳಿಗಿಂತ ಮರಗಿಡಗಳಿಗಿಂತ ಬೇರೆಯಾಗಿ ಬದುಕಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನಲ್ಲಿ ಕೊಡ್ತಾರೆ. ಒಂದು ಕಡೆ ಭಾಗವತದಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಜಾಮಿಳನ ಕಥೆಯ ಪ್ರಸಂಗ ಇದು. ಪರೀಕ್ಷಿತ ಶುಕಮುನಿಗಳ ಹತ್ರ ಕೇಳ್ತಾನೆ, ಮನುಷ್ಯ ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇರ್ತಾನೆ, ತಪ್ಪು ಮಾಡಿದ ಮೇಲೆ ಪ್ರಾಯಶ್ಚಿತ್ತವನ್ನು ಮಾಡ್ತಾನೆ. ಹಾಗಾದರೆ ಪ್ರಾಯಶ್ಚಿತ್ತ ಎಂಬುದು ಮತ್ತೆ ಮತ್ತೆ ಮಾಡಲಿಕ್ಕೆ, ತಪ್ಪು ಮಾಡಲಿಕ್ಕೆ ಇರುವಂಥ ಪರ್ಮಿಷನ್ನು ಅಥವಾ ಅದೊಂದು ಒಪ್ಪಿಗೆಯೋ ಅಂತ ಹೇಳುವಂಥ ಪ್ರಶ್ನೆಯನ್ನು ಅಜಾಮಿಳ ಮಾಡುವಂಥ ಪ್ರಶ್ನೆ. ಅದಕ್ಕೆ ಭಗವಂತ ಹೇಳ್ತಾನೆ, ಪರೀಕ್ಷಿತ ಉತ್ತರ ಕೊಡ್ತಾ ಇದ್ದಾನೆ, ಅಲ್ಲ, ಪ್ರಾಯಶ್ಚಿತ್ತ ಎಂಬುದು ಅದು ಮತ್ತೆ ಮತ್ತೆ ಮಾಡಲಿಕ್ಕೆ, ತಪ್ಪು ಮಾಡಲಿಕ್ಕೆ ಇರುವಂಥ ಒಂದು ಅವಕಾಶ ಅಲ್ಲ, ಅದು ಪಶ್ಚಾತ್ತಾಪದ ಒಂದು ಸಂದರ್ಭ ಅಂತ ಹೇಳ್ತಾನೆ. ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಪಶ್ಚಾತ್ತಾಪ, ಇನ್ನೊಂದು ಹೆಸರಲ್ಲಿ ಹೇಳೋದಾದರೆ ಪಶ್ಚಾತ್ತಾಪ. ಅಂದರೆ ಮನುಷ್ಯ ಏನೋ ಒಂದು ಕರ್ಮವನ್ನು ಮಾಡ್ತಾನೆ, ಮಾಡಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ಇದು ದೊಡ್ಡ ಅಪರಾಧ, ಮಾಡಬಾರದಿತ್ತು ಅಂತ ಗೊತ್ತಾದ ಮೇಲೆ ಅದಕ್ಕೆ ಅವನು ದುಃಖವನ್ನು ಅನುಭವಿಸಿ ಮುಂದೆ ಇಂಥ ತಪ್ಪನ್ನು ಮಾಡುವುದಿಲ್ಲ ಅಂತ ಹೇಳುವಂಥ ಪ್ರಸಂಗ ಉಂಟಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಅಂತ ಹೆಸರು. ಅದು ಬಿಟ್ಟು ಯಾವುದೇ ಒಂದು ಹೋಮವನ್ನು ಮಾಡ್ತೇವೆ, ಅಲ್ಲಿಗೆ ಪ್ರಾಯಶ್ಚಿತ್ತ ಆಯಿತು, ನಮಗೂ ಅದಕ್ಕೂ ಏನು ಸಂಬಂಧವೇ ಇಲ್ಲ, ನಾವು ದಕ್ಷಿಣೆ ಕೊಟ್ಟುಬಿಟ್ರೆ ಆಯಿತು, ಅಲ್ಲಿ ಕೆಲಸ ಆಗ್ತಾ ಇರುತ್ತೆ, ನಾವು ಎಲ್ಲಿಯಾದರೂ ಹೋಗಿ ಬಂದರೆ ಆಯಿತು ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ರೆ ಪ್ರಾಯಶ್ಚಿತ್ತ ಅಲ್ವೇ ಇಲ್ಲ ಅಂತ. ಅದು ಒಂದು ಕರ್ಮವಷ್ಟೇ ಹೊರತು ಆ ಕರ್ಮಕ್ಕೆ ಪರಿಪೂರ್ಣವಾದ ಫಲ ಸಿಗುವುದಿಲ್ಲ ಅಂತ. ಸಿಗಬೇಕಾದ್ರೆ ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟು, ನಮ್ಮ ಸಹಭಾಗ ಬೇಕು, ಮತ್ತು ಮಾನಸಿಕವಾದ ಪಶ್ಚಾತ್ತಾಪಗಳು ಅದರಿಂದ ಬೇಕು. ಆವಾಗ ನಿಜವಾದ ಪ್ರಾಯಶ್ಚಿತ್ತ ಆಗತ್ತೆ. ಆದ್ದರಿಂದ ಅದು ಬಿಟ್ಟು ಹೊರತಾಗಿ ಏನೇ ಮಾಡಿದರೂ ಕೂಡ ಅದು ವ್ಯರ್ಥ ಅಂತ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಒಬ್ಬ ವ್ಯಕ್ತಿ ಇಲ್ಲಿ ತುಂಬ ಕಳ್ಳನ್ನು ತುಂಬಿಸಿಬಿಟ್ಟು ಆ ಮಡಿಕೆಯನ್ನು ಬಂದ್ ಮಾಡಿ ಗಂಗಾ ನದಿಯಲ್ಲಿ ಮುಳುಗಿಸ್ತಾನಂತೆ. ಮುಳುಗಿಸಿದರೆ ಪವಿತ್ರ ಆಯಿತು ಅಂತ ಅಂದುಕೊಂಡ್ರೆ ಅದು ತುಂಬ ತಪ್ಪು ಅಂತ ಹೇಳ್ತಾನೆ. ಅದಾಗುವುದಿಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ಮನಸ್ಸಿನಲ್ಲಿ ಒಂದಷ್ಟು ಕೊಳೆಯನ್ನು ಇಟ್ಟುಕೊಂಡು ಬಾಹ್ಯವಾಗಿ ನಾನು ಒಂದಷ್ಟು ಪ್ರಾಯಶ್ಚಿತ್ತ ಮಾಡಿಸಿಬಿಟ್ಟೆ, ನಾನು ನನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಸಿಬಿಟ್ಟೆ, ಆದ್ದರಿಂದ ನನ್ನ ಪ್ರಾರಬ್ಧ ಕರ್ಮ ಕಳೆದು ಹೋಯಿತು ಅಂತ ಹೇಳುವಂಥದ್ದು ಭ್ರಮೆ. ಅದು ಹೇಗೆ ಅಂದರೆ, ಉದಾಹರಣೆ ಕೊಡುವಂಥದ್ದು, ಗಂಗೆಯಲ್ಲಿ ಕಳ್ಳಿನ ಮಡಿಕೆಯನ್ನು ಮುಳುಗಿಸಿಬಿಟ್ಟು ತೆಗೆದರೆ ಕಳ್ಳು ಎಲ್ಲ ಪವಿತ್ರ ಆಗಿ ಹೋಯಿತು, ಇನ್ನು ಕುಡಿಬೋದು ಅಂತ ಅಂದ್ಕೊಂಡಷ್ಟೇ ಫಲ ಇರುವುದು ಅದಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಭಗವಂತನಿಗೆ ಶರಣಾಗತರಾಗುವಂಥದ್ದು. ಕೆಲವರು ಪ್ರಾಯಶ್ಚಿತ್ತದ ಮೂಲಕ ಎಲ್ಲ ಪಾಪವನ್ನು ಕಳ್ಕೊಳ್ತಾರಂತೆ, ಕೆಲವರು ಕರ್ಮವನ್ನೇ ಪ್ರಾಯಶ್ಚಿತ್ತ ಅಂದುಕೊಂಡು ಶೇಷವನ್ನು ಉಳಿಸ್ಕೊಳ್ತಾರಂತೆ. ಉದಾಹರಣೆ ಕೊಡಬೇಕಾದ್ರೆ, ಒಂದು ಕಾಡಿನಲ್ಲಿ ಬಿದಿರಿನ ರಾಶಿ ಉಂಟಲ್ಲ, ಅದಕ್ಕೆ ಬೆಂಕಿ ಬಿದ್ದು ಬಿಡುತ್ತೆ ಅಂತೆ. ಬೆಂಕಿ ಬಿದ್ದರೆ ಸಮಗ್ರ ಬಿದಿರು ನಾಶ ಆಗಿ ಹೋಗುವುದಿಲ್ಲಂತೆ, ಅದರಲ್ಲಿ ಬುಡದಲ್ಲಿ ಒಂದಷ್ಟು ಅಂಶಗಳು ಉಳಿತವೆ, ಮತ್ತು ಒಂದಷ್ಟು ಇದ್ದಿಲುಗಳು ಉಳಿತವೆ. ಹಾಗಾಗಿ ನಾವು ಭಗವಂತನ ಶರಣಾಗತರಾಗದೆ ಮಾಡುವ ಪ್ರಾಯಶ್ಚಿತ್ತ ಕರ್ಮಗಳೇನಿದಾವೋ ಅದರಲ್ಲಿ ಶೇಷಗಳು ಉಳ್ಕೊಳ್ತವೆ, ನೀನು ಪೂರ್ತಿ ಕಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಬಿದಿರಿನ ರಾಶಿಗೆ ಬಿದ್ದ ಬೆಂಕಿಯಿಂದ ಪೂರ್ತಿ ಅದು ಸುಟ್ಟು ಹೋಗದೆ ಒಂದಷ್ಟು ಬುಡದ ಅಂಶಗಳು, ಇದ್ದರಿನ ಅಂಶಗಳು ಉಳ್ಕೊಳ್ಳೋ ಹಾಗೆ ನೀನು ಭಗವಂತನಿಗೆ ಶರಣಾಗತನಾಗೆ ಆಗದೆ ಪಶ್ಚಾತ್ತಾಪ ಪಡೆದೆ ಮಾಡಿದ ಪ್ರಾಯಶ್ಚಿತ್ತ ಕರ್ಮ ಅಂದರೆ ಅದಕ್ಕೆ ಒಂದಷ್ಟು ಫಲ ಇದೆ, ಇಲ್ಲ ಅಂತಲ್ಲ, ಆದರೆ ಅದು ಶೇಷ ಉಳಿಯುವಂಥ ಫಲ ಅಂತ. ಕೇರಳದಲ್ಲಿ ಕೆಲವು ಕಡೆ ಒಂದು ಸಂಪ್ರದಾಯ ಇದೆ, ಏನಂದರೆ ಆರತಿ ಮಾಡಬೇಕಾದ್ರೆ ಅವರು ಕರ್ಪೂರದಲ್ಲಿ ಆರತಿ ಮಾಡೋದು, ಆರತಿ ಬತ್ತಿಯಲ್ಲೆಲ್ಲ. ಯಾಕೆ ಅಂದರೆ ಆರತಿ ಬತ್ತಿಯಲ್ಲಿ ಆರತಿ ಮಾಡಿದರೆ ಅಲ್ಲಿ ಕಡೆ ಬತ್ತಿ ಅಂತ ಸ್ವಲ್ಪ ಉಳಿಯುತ್ತೆ, ಭಗವಂತನಿಗೆ ನಾವು ಸಮರ್ಪಿಸುವಂಥದ್ರಲ್ಲಿ ಪೂರ್ಣ ಸಮರ್ಪಣೆ ಆಗಲಿಲ್ಲ, ಸ್ವಲ್ಪ ಉಳಿಯುತ್ತೆ ಅಂತ. ಅದೇ ಕರ್ಪೂರದಲ್ಲಿ ಮಾಡಿದರೆ ಏನೂ ಉಳಿಯೋದಿಲ್ಲ, ಅದು ಪೂರ್ತಿ ಭಗವಂತನಿಗೆ ಸಮರ್ಪಣೆ ಆಗುತ್ತಂತೆ. ಹಾಗೆ ನಿಹಾರಮಿವ ಭಾಸ್ಕರ ಅಂತ ಭಗವಂತನಿಗೆ ಪೂರ್ತಿ ಶರಣಾಗತರಾಗಿ ಮಾಡೋ ಪ್ರಾಯಶ್ಚಿತ್ತ ಹೇಗೆ ಅಂದರೆ, ಅದು ಹಿಮಾಲಯದ ಪರ್ವತದಲ್ಲಿ ಗಿಡ ಎಲೆಗಳ ಮೇಲೆ ಬಿದ್ದಿರತಕ್ಕಂತಹ ಏನು ಇಬ್ಬನಿ ಇದೆ ಅಲ್ಲ, ಅದು ಸೂರ್ಯೋದಯದಿಂದ ಆ ಇಬ್ಬನಿ ಹೋಗಬೇಕಾದ್ರೆ ಪೂರ್ತಿ ಹಾರಿ ಹೋಗುತ್ತೆ, ಅದು ಮತ್ತೆ ಅದರಲ್ಲಿ ಏನೂ ಉಳಿಯೋದಿಲ್ಲ. ಹಾಗಾಗಿ ಭಗವಂತನಿಗೆ ಶರಣಾಗತರಾಗಿ ಮಾಡುವ ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಅದು ನಿಹಾರಮಿವ ಭಾಸ್ಕರ. ಸೂರ್ಯನು ಹಿಮದ ಪರದೆಯನ್ನು ಪೂರ್ತಿ ಹೇಗೆ ಅಪಹಾರ ಮಾಡ್ತಾನೋ ಹಾಗೆ ಭಗವಂತನಿಗೆ ಶರಣಾಗತರಾಗಿ ಮಾಡುವಂಥ ಪ್ರಾಯಶ್ಚಿತ್ತವು ಸಶೇಷವಾಗಿ ನಮ್ಮ ಪಾಪವನ್ನು ಕಳೆದು ಬಿಟ್ಟು ನಮ್ಮ ಕರ್ಮವನ್ನು ನಾಶ ಮಾಡಿಬಿಡುತ್ತೆ ಅಂತ ಹೇಳುವಾಗ ಅಜಾಮಿಳನ ಉದಾಹರಣೆ ಕೊಡ್ತಾರೆ. ಇಡೀ ಜೀವನದಲ್ಲಿ ಅಂದರೆ ಒಳ್ಳೆ ಹುಡುಗ, ಒಳ್ಳೆಯ ಮನೆತನದಲ್ಲಿ ಹುಟ್ಟಿದವನು, ಒಳ್ಳೆಯ ಸಂಸ್ಕಾರದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯವ, ತಂದೆ ತಾಯಿಗಳೆಲ್ಲ ಯಾವತ್ತೂ ಕೂಡ ನಿತ್ಯ ಕರ್ಮದಲ್ಲಿ ನಿರತರಾದವರು, ಮಗನಿಗೆ ಕೂಡ ಅದೇ ಸಂಸ್ಕಾರ ಕೊಟ್ಟು ಕಾಲಕಾಲಕ್ಕೆ ಸಂಧ್ಯಾ ವಂದನೆ, ಬೆಳಗಿನ ಅಗ್ನಿಹೋತ್ರಕ್ಕೆ ಬೇಕಾಗಿರುತ್ತಂಥ ಸಬಿದೆಯನ್ನು ಕಾಡಿನಿಂದ ಅವನೇ ತರುವುದು, ದರ್ಬೆಯನ್ನು ಕೂಡ ಅವನೇ ತರುವುದು,
ಹೀಗೆ ಯಾವುದು ನಿತ್ಯ ಕರ್ಮಕ್ಕೆ ಬೇಕಾದ್ದು, ನೈಮಿತ್ತಿಕ ಕರ್ಮ ಬೇಕಾದ್ದು ಎಲ್ಲ ಪರಿಕರಗಳನ್ನು ಕಾಡಿಂದ ತಂದು ಮನೆಯಲ್ಲಿ ನಿತ್ಯ ಅನುಷ್ಠಾನ ಮಾಡ್ತಾ ಪೂಜೆ ಮಾಡ್ತಾ ಒಂದು ಸುಂದರವಾದ ಎಳೆಯ ಪ್ರಾಯದ ಹೆಂಡತಿಯೊಂದಿಗೆ ಬದುಕುವಂಥ ಒಂದು ಸಂಸಾರವಾಗಿರ್ತದೆ. ಒಂದು ದಿವಸ ಸಮಿತಿ ತರಲಿಕ್ಕೆ ಹೋಗಬೇಕಾದ್ರೆ ಕಾಡಿನಲ್ಲಿ ನೋಡಬಾರದನ್ನು ನೋಡಿಬಿಟ್ಟವ. ಒಂದು ವೇಶ್ಯೆ ಒಬ್ಬ ವಿಠಪುರುಷನ ಜೊತೆಗೆ ಅವನು ಭೋಗದಲ್ಲಿ ನೀಡವಾಗಿರುವಂಥದ್ದು ನೋಡಿ ಇವನ ಮನಸ್ಸು ಆ ಕಡೆ ಚಲಿಸಿತು. ಯಾರಿಗೆ ಬೇಕು ಈ ಸಂಪ್ರದಾಯಗಳ ಮಧ್ಯದಲ್ಲಿ ಚೌಕಟ್ಟಿನಲ್ಲಿ ಬದುಕುವಂಥ ಅಸ್ವಾತಂತ್ರ್ಯ ಯಾರಿಗೆ ಬೇಕು? ಸ್ವತಂತ್ರವಾಗಿ ಬದುಕಬೇಕು, ನಾನು ಪಂಜರದ ಗಿಳಿಯಾಗಿರಬಾರ್ದು, ಮುಕ್ತವಾದ ಹಾರಾಡುವ ಪಕ್ಷಿಯಾಗಿ ಬದುಕಬೇಕು ಅಂತ ಯಾವುದೋ ಕ್ಷಣದಲ್ಲಿ ಅವನಿಗೆ ಅನಿಸಿಬಿಡ್ತಂತೆ. ಆದರೆ ಮನುಷ್ಯ ಎಷ್ಟೇ ಸ್ವತಂತ್ರವಾಗಿದ್ದರೂ ಕೂಡ ಅದು ನಮ್ಮ ಭ್ರಮೆನೇ ಅಷ್ಟೇ ಹೊರತು ನಮ್ಮ ಬದುಕಿಗೆ ಒಂದು ಚೌಕಟ್ಟು ಬೇಕೇ ಬೇಕು. ಸಂಸ್ಕಾರದ ಚೌಕಟ್ಟು ಇಲ್ಲದೇ ಇದ್ದರೆ ಅದು ಈ ಗೂಗಲ್ ಮ್ಯಾಪ್ ತೋರಿಸ್ಕೊಂಡು ನೋಡ್ಕೊಂಡು ಕಾರು ಓಡಿಸ್ತಾ ಒಂದು ಸೇತುವೆ ಕೆಳಗೆ ಬೀಳ್ತಾರೆ ನೋಡಿ, ಹಾಗೆ ಆಗುತ್ತೆ. ಹಾಗಾಗಿ ಒಂದು ಚೌಕಟ್ಟು ಇಲ್ಲದೆ ಸ್ವತಂತ್ರವಾಗಿರಬೇಕು ಅಂತ ಹೋಗಬೇಕಾದ್ರಲ್ಲಿ ಹೋಗ್ತೇನೆ ಅಂತ ಹೇಳಿದರೆ ಒಂದು ಹಳ್ಳಕ್ಕೆ ಬೀಳ್ತೇವೆ. ಹಾಗಾಗಿ ಮನುಷ್ಯನಿಗೆ ಚೌಕಟ್ಟುಗಳು ಬೇಕೇ ಬೇಕು ಜೀವನದಲ್ಲಿ. ಅದಿದ್ದಾಗಲೇ ಒಳ್ಳೆಯ ರೀತಿಯಲ್ಲಿ ಬದುಕುತ್ತಾನೆ. ಕುದುರೆಗೆ ಕಣ್ಪಟ್ಟಿ ಕಟ್ಟದೇ ಇದ್ದರೆ ಓಡಲಿಕ್ಕೆ ಬರುತ್ತೆ ಅಂತ ಎಲ್ಲೆಲ್ಲಿಗೂ ಓಡಿಬಿದ್ದು ಸಾಯುತ್ತೆ. ಅದೇ ಕುದುರೆ ಕಣ್ಪಟ್ಟಿ ಕಟ್ಟಿದರೆ ನಿರ್ದಿಷ್ಟವಾದ ಗುರಿಯನ್ನು ತಲುಪುತ್ತೆ. ಹಾಗಾಗಿ ಮನುಷ್ಯನಿಗೆ ಸ್ವಾತಂತ್ರ್ಯ ಬೇಕು, ಅದಾದರೂ ಸ್ವಾತಂತ್ರ್ಯ ಒಂದು ಚೌಕಟ್ಟಿನಲ್ಲಿ ಬೇಕಷ್ಟೇ ಹೊರತು ಅದು ಅತಿಯಾದ ಸ್ವಾತಂತ್ರ್ಯ ಆಗಿರಬಾರದು. ಒಂದು ಮಗುವನ್ನು ಅದಕ್ಕೊಂದು ಸ್ವಾತಂತ್ರ್ಯ ಇದೆ, ಹೌದು. ಯಾಕೆಂದರೆ ಒಂದು ದೊಡ್ಡ ಹಾಲಿಗೆ ಹೋಗಿ ಆ ಮಗುವನ್ನು ಕರ್ಕೊಂಡು ಹೋಗ್ತಾಳೆ ಅಮ್ಮ. ಹೋಗಿ ಎಲ್ಲ ಬಾಗಿಲು ಹಾಕಿಬಿಟ್ಟು ಎಷ್ಟು ಬೇಕಾದರೆ ಆಡು ಅಂತ ಹೇಳ್ತಾಳೆ. ಆ ಮಗು ಆ ಜಾಗದಲ್ಲಿ ಅಷ್ಟರಲ್ಲಿ ಸ್ವತಂತ್ರವಾದ ಮಗು ಎಷ್ಟು ಬೇಕಾದರೆ ಓಡಬಹುದು. ಹೊರಗಡೆ ಹೋದರೆ ರಸ್ತೆಯಲ್ಲಿ ಬಿದ್ದು ಸಾಯುತ್ತೆ. ಹಾಗಾದರೆ ಸ್ವಾತಂತ್ರ್ಯವೂ ಉಂಟು, ಸ್ವಾತಂತ್ರ್ಯದ ಒಳಗಡೆ ಒಂದು ಬಂಧನವೂ ಕೂಡ ನಮಗೆ ಬೇಕು. ಇದು ನಿಜವಾದ ಬದುಕಿಗೆ ಒಂದು ಮಾರ್ಗ. ಹಾಗಾಗಿ ಭಗವಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಹೌದು. ಆದರೆ ಸ್ವಾತಂತ್ರ್ಯಕ್ಕೊಂದು ಮಿತಿ ಕೊಟ್ಟಿದ್ದಾನೆ. ನಾವು ಸ್ವತಂತ್ರರು ಅಂತ ಹೇಳಿ ಇಷ್ಟ ಬಂದದನ್ನು ಮಾಡಿಬಿಟ್ರೆ ನಾವು ಆ ಸ್ವಾತಂತ್ರ್ಯವನ್ನು ಮೀರಿದ ಹಾಗೆ, ಸ್ವಾತಂತ್ರ್ಯದ ಅರ್ಥವೇ ತಪ್ಪಾಗಿ ಹೋಗುತ್ತೆ. ಹಾಗಾಗಿ ಅಜಾಮಿಳನಿಗೆ ಅನಿಸಿತು, ಈ ಸುಮ್ಮನೆ ಇದ್ದು ಬಿಡಬೇಕು, ಬೇಕಾದಷ್ಟು ಸುಖ ಅನುಭವಿಸಬೇಕು, ಯಾರು ಕೇಳೋರು ಹೇಳೋರು ಇರಬಾರ್ದು. ಇದು ಅಂತ ಎಳೆಯ ಪ್ರಾಯದ ಹೆಂಡತಿಯನ್ನು ಕೂಡ ಯೋಚನೆ ಮಾಡಿದೆ. ಬಿಟ್ಟು ಕಾಡಿಗೆ ಹೋದ, ಆ ವೇಶ್ಯೆ ಜೊತೆಗೆ ಜೀವನ ಕಳೆದ. 80 ವರ್ಷ ಆದಾಗ ಅವನಿಗೊಂದು ಪ್ರಜ್ಞೆ ಜಾಗೃತವಾಯಿತು. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವನು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದ ಫಲವಾಗಿ. ಆದರೆ ಈ 80 ವರ್ಷ ಮಾಡಬಾರದು ಯಾಕೆ ಮಾಡಿದ್ದು ಅಂತ ಹೇಳಿದರೆ ಯಾವುದೋ ಪ್ರಾರಬ್ಧ ಕರ್ಮ ಎಂಬುದು ಅವನನ್ನು ದಾರಿ ತಪ್ಪಿಸಿದ್ದಾದ್ರಿಂದ ಮಾಡಬಾರದ ಕರ್ಮವನ್ನು ಮಾಡಿದ. ಆದರೆ ಜೀವ ಯೋಗ್ಯತೆ ಇರುವುದರಿಂದ, ಸಾತ್ವಿಕವಾದ ಜೀವ ಆದ್ದರಿಂದ, ಹಿಂದಿನ ಜನ್ಮದಲ್ಲಿ ಅನೇಕ ಸಾತ್ವಿಕ ಕರ್ಮ ಮಾಡಿದ್ರಿಂದ ಪ್ರಾರಬ್ಧ ಕರ್ಮ ಕಳೆದ ಮೇಲೆ ಭಗವಂತನಿಗೆ ಅನಿಸುತ್ತೆ ಅವನು ಒಳ್ಳೆ ದಾರಿಯಲ್ಲಿ ಸಾಗಿಬಿಟ್ಟು ಮೋಕ್ಷ ಕಳಿಸಬೇಕು ಅಂತ. ಹಾಗಾಗಿ ಅವನಿಗೆ ಒಂದು ವಿಷನ್, ಸ್ವಪ್ನ ಬಂತು. ಏನಂದರೆ ಒಂದು ವಿಶಿಷ್ಟವಾದ ದೃಶ್ಯವನ್ನು ಅದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಯಮಭಟ್ರು ಬಂದು ನಿಂದು ಮುಗೀತು, ಇಲ್ಲಿ ಕಥೆ ಮುಗೀತು ಅಂತೇಳಿ ಹೇಳ್ಕೊಂಡು ಹೋಗುವಂಥದ್ದು, ಯಮಪಾಶ ಹೇಳ್ಕೊಂಡು ಹೋಗುವಂಥ ಒಂದು ಘಟನೆ ನೋಡಿದಾಗ ಅವನಿಗೆ ತುಂಬ ಗಾಬರಿಯಾಗಿ ಅವನ ಕೊನೆಯ ಮಗ ಇದ್ದಾನಲ್ಲ, 8 ವರ್ಷದ ಕೊನೆಯ ಮಗನನ್ನು ನಾರಾಯಣ ಅಂತ ಕರೀತಾನೆ. ನಾರಾಯಣ ಅಂತ ಕರೆದು ಕೂಡಲೇ ಇದ್ದಕ್ಕಿದ್ದ ಹಾಗೆ ಯಮಭಟ್ರನ್ನು ಪ್ರತಿಭಟನೆ ಮಾಡ್ತಾ ವಿಷ್ಣುದೂತರು ಬಂದು ಯಮಭಟ್ರನ್ನು ಒದ್ದು ಕಳಿಸ್ಬಿಡ್ತಾರೆ. ಆಶ್ಚರ್ಯ, ಯಮಭಟ್ರಿಗೆ ತುಂಬ ಗೊಂದಲ ಆಗಿ ಹೋಯಿತು. ಏನಪ್ಪ, ನಮ್ಮ ದನಿಗಳು ಹೇಳಿದ್ದನ್ನು ಮಾಡುವಂಥದ್ದು ನಮ್ಮ ಕೆಲಸ, ದನಿಗಳು ಯಮದೇವರು, ಅವರು ಹೇಳಿದ್ದನ್ನು ಮಾಡಲಿಕ್ಕೆ ಬಂದಿದ್ದೆ ಹೊರತು ನಾವು ನಮ್ಮ ಇಷ್ಟ ಪ್ರಕಾರ ಬಂದಿಲ್ಲ, ಇವರು ತಡಿಲಿಕ್ಕೆ ಯಾರು ಅಂತ ವಿಷ್ಣುದೂತರ ಮೇಲೆ ತುಂಬ ಸಿಟ್ಟು ಬಂತು. ಆದರೆ ಅವ್ರು ಏನು ಮಾಡಲಿಕ್ಕೆ ಬಿಡಲಿಲ್ಲ. ಆಗ ಇದು ತುಂಬ ದೊಡ್ಡ ಕಥೆ ಅದು, ಇನ್ನು ಮುಂದೆ ಒಳ್ಳೆಯ ಹರಿಕಥಾ ಸಂಕೀರ್ತನೆ ಇರೋದ್ರಿಂದ ನಾನು ಹೆಚ್ಚು ಮುಂದುವರಿಸೋದಿಲ್ಲ. ವಿಷ್ಣುದೂತರು ಬಂದರು, ರಕ್ಷಣೆ ಮಾಡಿದರು. ಆವಾಗ ಅಲ್ಲಿ ಒಂದು ಮಾತು ಬರುತ್ತೆ ಭಾಗವತದಲ್ಲಿ, ಸಾಂಕೇತ್ಯಂ ಪಾರಿಹಾಸ್ಯಂವ ಅಂತ. ಒಂದು ಮಗುವಿಗೆ ನೀವು ಸಾಂಕೇತಿಕವಾಗಿ ಹೆಸರಿಟ್ಟು ಅದನ್ನು ಕರೆದ್ರು ಅದು ಭಗವಂತನ ಹೆಸರಾಗಿಬಿಟ್ರೆ ಅದರಿಂದ ಪುಣ್ಯ ಬರುತ್ತೆ ಅಂತ. ಅದಕ್ಕೋಸ್ಕರ ಹಿಂದಿನವರೆಲ್ಲ ದೇವರ ಹೆಸರು ಇಡ್ತಿದ್ದದ್ದು, ಪಿಂಕಿ ಮಿಂಕಿ ಚಿಂಟು ಅಂತೆಲ್ಲ ಇಡ್ತಿರ್ಲಿಲ್ಲ. ಯಾಕಂದರೆ ಉಚ್ಚಾರಣೆ ಮಾಡಿ ಏನು ಫಲ ಇಲ್ಲ ಅಂತ. ದೇವ್ರ ನಾಮ ಇಟ್ಬಿಟ್ರೆ ಅಟ್ಲೀಸ್ಟ್ ಆ ಕಾರಣಕ್ಕೋಸ್ಕರ ಆದರೆ ನಾವು ದೇವ್ರ ನಾಮ ಉಚ್ಚಾರಣೆ ಮಾಡ್ತೇವೆ ಅಂತ. ಹಾಗಾಗಿ ಸಾಂಕೇತಿಕವಾಗಿ ಅಂದರೆ ಮಗುವಿಗೆ ಆ ಸಂಕೇತವನ್ನು ಅಂದರೆ ಹೆಸರನ್ನು ಇಟ್ಬಿಟ್ರು ಆಯ್ತಂತೆ. ಇಲ್ಲ, ಯಾವನೋ ಒಬ್ಬ ಬಂದಿದ್ದೇನೆ, ಓಹ್ ಒಂದು ಲೋಟ ಹಾಲಿಲ್ಲ ಮನೆಯಲ್ಲಿ, ಭಾರಿ ದೊಡ್ಡ ಕ್ಷೀರಸಾಗರ ಭಟ್ಟ ಬಂದ ಅಂತ ಕರಿತೇವೆ, ನಾವು ತಮಾಷೆ ಮಾಡ್ತೇವೆ. ಆದರೆ ನಿಜವಾಗ್ಲೂ ಏನು ಅಂದರೆ ಅವನಿಗೆ ಈ ರೀತಿ ತಮಾಷೆ ಮಾಡಿ ಕಾರಣ ಏನು ಅಂದರೆ ಕ್ಷೀರಸಾಗರದಲ್ಲಿ ಶಯನಾದ ಭಗವಂತ ದೊಡ್ಡವನು ಅಂತ ಹೇಳೋ ಪ್ರಜ್ಞೆ ಇದ್ದೇ ಇವನಿಗೆ ಗೇಲಿ ಮಾಡೋದು. ಇವನು ಅಂಥವನೇ ಆಗಿರಲಿಬೇಕಾದ್ರೆ ಅವನಿಗೆ ಒಂದು ಕಡೆ ಆಂತರಿಕವಾಗಿ ಒಂದು ಪ್ರಜ್ಞೆ ಜಾಗೃತವಾಗಿತ್ತು, ಏನು ಭಗವಂತ ದೊಡ್ಡವನು ಅಂತ. ಕ್ಷೀರಸಾಗರ ಶಯನ, ಅವನಿಗೆ ಬೇಕಾದಷ್ಟು ಹಾಲಿದೆ, ಅದನ್ನೇ ಮಲ್ಕೊಂಡಿದ್ದವನು ಅಂತ ಗೌರವ ಇದ್ದದ್ದಕ್ಕೆ ಇವನಿಗೆ ಅವನು ಪಾರಿಹಾಸ್ಯ ಮಾಡೋದು. ದೊಡ್ಡ ಮನುಷ್ಯ ಮಾರೆ, ಒಂದು ಹಸು ಕಟ್ಟಲಿಲ್ಲ ಮನೆಯಲ್ಲಿ, ಒಂದು ಲೋಟ ಹಾಲಿಗೆ ಒದ್ದಾಡ್ತಾನೆ, ಹೆಸರು ಕ್ಷೀರಸಾಗರ ಭಟ್ಟ ಇಟ್ಕೊಂಡಿದ್ದಾನೆ ಅಂತ ಗೇಲಿ ಮಾಡ್ತೇವೆ. ಅದು ಮಾಡಿದರೂ ಕೂಡ ಆ ಹೆಸರು ಇಟ್ಟರೆ ಸಾಕಂತೆ, ಹೆಸರು ಹೇಳಿದರೆ ಸಾಕಂತೆ ನಮಗೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಗನ ಹೆಸರು ನಾರಾಯಣ ಅಂತ ಇಟ್ಟದ್ದಕ್ಕೋಸ್ಕರ ಹಿಂದಿನ ಜನ್ಮದ ಪರಿಪೂರ್ಣತೆ ಪಕ್ವ ಆಯಿತು, ಪುಣ್ಯದ ಪಕ್ವ ಆದ್ರಿಂದ ಬರೀ ನಾರಾಯಣ ಅಂತ ಹೆಸರು ಕರೆದದ್ದಕ್ಕೂ ಕೂಡ ನಾರಾಯಣ ಹೆಸರಿಡ್ಲಿಕ್ಕೆ ಕಾರಣ ಭಗವಂತನ ಮೇಲಿರುವ ಗೌರವ ಆದ್ದರಿಂದ ಅವನಿಗೆ ಆ ಸಂದರ್ಭದಲ್ಲಿ ವಿಷ್ಣುದೂತರು ಬಂದು ಮೋಕ್ಷ ಕೊಡ್ತಾರೆ. ಆದ್ದರಿಂದ ನಾವೆಲ್ಲ ಇದರಿಂದ ಒಂದು ಕೆಟ್ಟ ಸಂದೇಶ ಹೋಗಬಾರ್ದು. ಏನಂದರೆ ಇಡೀ ಜೀವನದಲ್ಲಿ ಅನ್ಯಾಯ ಮಾಡ್ತಾ ಕೊನೆಗೆ ಮಗನನ್ನು ಕರೆಯುವುದು ನಾರಾಯಣ ಅಂತ ಕರೆದ್ರೆ ಆಯಿತು ಅಂತ.
ಅದು ಜನ್ಮಾಂತರದ ಪುಣ್ಯ ಪಕ್ವವಾಗಿದ್ದಾಗ ಈ ಜನ್ಮದಲ್ಲಿ ಯಾವುದೋ ಪ್ರಾರಬ್ಧ ಕ್ರಮದಲ್ಲಿ ಮಾಡಿದ ಅನ್ಯಾಯಕ್ಕೆ ಮಾತ್ರ ಪರಿಹಾರ ಹೊರತು ಇನ್ನು ಮಾಡೋದಕ್ಕೆ ಅನ್ಯಾಯ. ಮತ್ತು ಮಗನಿಗೆ ಕೊನೆಗೆ ನಾರಾಯಣ ಅಂತ ಕರೆದು ಬಿಟ್ಟರೆ ಆಯಿತು ಅಂತ ಹೇಳಿದ್ರೆ ನಾಲಿಗೆನೇ ಬರೋದಿಲ್ಲ ಕೊನೆಗೆ ಕಲಿಕ್ಕೆ. ಒಬ್ಬ ಹೇಳ್ತಾನೆ, ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತೆ ಅದ್ದಿವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನವಿದವು ಸ್ಮರಣಂ ಕುತಸ್ತೆ ಅಂತ ಒಬ್ಬ ಹೇಳುದು. ನಿನ್ನ ಪಾದಕಮಲಗಳೆಂಬ ಪಂಜರದಲ್ಲಿ ನನ್ನ ಮಾನಸ ಎಂಬ ರಾಜಹಂಸ ಇವತ್ತೇ ಪ್ರವೇಶ ಮಾಡಲಿ ಅಂತ. ಯಾಕೆಂದರೆ ವಯಸ್ಸು ಆಗ್ತಾ ನಾನು ಹೋಗ್ತೇನೆ ಅಂತ ಹೇಳಿದರೆ ಪ್ರಾಣಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನವಿದವು, ಸ್ವರವೇ ಬರದೇ ಇದ್ದಾಗ ನಿನ್ನ ಸ್ಮರಣೆಯಲ್ಲಿ ಮಗನನ್ನು ಕರೆಯುವುದಾದರೂ ಎಲ್ಲಿ, ಸ್ಮರಣಂ ಕುತಸ್ತೆ ಅಂತ. ಹಾಗಾಗಿ ಇದ್ದಾಗ ನಾವು ಗಟ್ಟಿ ಇದ್ದಾಗ, ನಮ್ಗೆ ಚೆನ್ನಾಗಿ ಸ್ವರ ಇದ್ದಾಗ, ಮೈಯಲ್ಲಿ ಕಸು ಇದ್ದಾಗ, ಚೆನ್ನಾಗಿದ್ದಾಗ ಆದಷ್ಟು ದೇವರದ್ದು ಮಾಡಿಬಿಡಬೇಕು. ಕೊನೆಗೆ ಮಾಡ್ತೇವೆ ಅಂತ ಹೇಳೋದು ಸುಳ್ಳು. ಹೀಗೆ ಭಗವಂತನ ಸ್ಮರಣೆ, ಭಗವಂತನ ಅನುಸಂಧಾನ, ಉಚ್ಚಾರಣೆಗಳಿಗೆ ಅನಂತವಾದ ಫಲ ಸಿಗುತ್ತೆ ಅಂತ ಹೇಳೋದು ಭಾಗವತರ ಸಂದೇಶ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಮ್ಮ ಕಾರ್ಕಳದವರು, ನಮ್ಮ ಊರಿನವರೇ, ಪುರಾಶ್ರಮದ ಊರಿನವರೇ ಎಲ್ಲ ಈಗ ಬಂದಿದ್ದೀರಿ. ಹರಿಕಥಾ ಕಾಲಕ್ಷೇಪಕ್ಕೆ ಅವಕಾಶ ಮಾಡಿಕೊಡ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಹರಿ ಓಂ.